ಯಾಕೇನಾಯ್ತು? ಮನೇಲಿ ನನ್ನ ಹೆಂಡ್ತಿಗೋ ನಮ್ಮ ಅಣ್ಣ ಹೆಂಡ್ತಿಗೋ ಇಡೀ ರಾತ್ರಿ ಜಗಳ ಸರ್. ಯಾರು ನನ್ನ ಮಾತು ಕೇಳ್ತಿಲ್ಲ. ಮುಖ್ಯವಾಗಿ ನಾನು ಹೇಳೋದೇನು ಅಂದ್ರೆ, ನಾನು ಭಾಗ್ಯವಂತ. ಖಂಡಿತ ನಾನು ಭಾಗ್ಯವಂತ. ನಾನು ರಂಗಭೂಮಿ ಇರ್ಬೋದು, ಕಿರುತೆರೆ ಇರ್ಬೋದು, ಹಿರಿತೆರೆ ಇರ್ಬೋದು, ಯಾವುದರಲ್ಲೇ ಆಗಲಿ ದೊಡ್ಡ ದೊಡ್ಡ ಈ ಧೀಮಂತ ಕಲಾವಿದರುಗಳ ಜೊತೆಲಿ ಅಭಿನಯ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತಲ್ಲ, ಅದರಲ್ಲೂ ನನ್ನ ಸೌಭಾಗ್ಯ ಅಲ್ವೇ. ಎಂತೆಂಥವ್ರು, ಅನಂತನಾಗಿರ್ಬೋದು, ಅಂಬರೀಷ್ ಅವರು ಇರ್ಬೋದು, ಮುಖ್ಯಮಂತ್ರಿ ಅವರು ಚಂದ್ರ ಅವರು ಇರ್ಬೋದು, ಲೋಕೇಶ್ ಅವರು ಇರ್ಬೋದು, ಕಲ್ಯಾಣ್ ಕುಮಾರ್ ಅವರು ಇರ್ಬೋದು, ಗಿರಿಜಾ ಲೋಕೇಶ್ ಅವರು ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಇತರ ಅನೇಕ ಹಿರಿಯ ಕಲಾವಿದರುಗಳು, ಹಿರಣ್ಯ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ರಮೇಶ್ ಭಟ್ ಅವರು ಇರ್ಬೋದು, ವಿನಯ ಪ್ರಸಾದ್ ಅವರು ಇರ್ಬೋದು, ಪದ್ಮಾ ವಾಸಂತಿ ಅವರು ಇರ್ಬೋದು, ದೊಡ್ಡಣ್ಣ ಅವರು ಇರ್ಬೋದು, ಪ್ರಕಾಶ್ ಅವರು ಇರ್ಬೋದು, ಈ ಪ್ರಕಾಶ್ ರೈ ಅವರು ದೊಡ್ಡ ಇವತ್ತು ತಮಿಳ್ನಾಡಲ್ಲಿ ಒಳ್ಳೆ ಹೆಸರುವಾಸಿಯಾಗಿರುವಂತ ನಟರು, ಅವ್ರ ಜೊತೆಲಿ ಕೂಡ ನಾನು ಆಕ್ಟ್ ಮಾಡಿದ್ದೆ. ಇಂಥ ನಟರ ಜೊತೆನಲ್ಲಿ ಆಕ್ಟ್ ಮಾಡಿದ್ದೆ ನನ್ನ ಸೌಭಾಗ್ಯ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಚಿತ್ರರಂಗದ ಹಿರಿಯ ನಟ ಆಂಜಿನಪ್ಪನವ್ರನ್ನ ಸಂದರ್ಶನ ಮಾಡಕ್ ಬಂದಿದ್ದೀವಿ. ಇವರು ಹಲವಾರು ಧಾರಾವಾಹಿ, ರಂಗಭೂಮಿ, ಚಲನಚಿತ್ರದಲ್ಲಿ ಹಿರಿಯ ಕಲಾವಿದರ ಜೊತೆ ನಟಿಸಿ ತನ್ನದೇ ಆದ ಛಾಪು ಮೂಡಿಸಿರುವ ಹಿರಿಯ ಕಲಾವಿದ. ಸ್ನೇಹಿತರೆ, ಇವರು BL ಕನ್ನಡ ಸಾಹಿತ್ಯ ಕೂಟ ನೀಡುವ ಕಲಾಜೀವಿ ಪ್ರಶಸ್ತಿ ನಾಟಕಕ್ಕೋಸ್ಕರ, ಕರ್ನಾಟಕ ಸರ್ಕಾರ ನೀಡುವ ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕೃತರು, BBMPಯ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ಮೇಲಾಗಿ ಕನ್ನಡ ಚಲನಚಿತ್ರ ನಟರು, ದಿಗ್ಗಜ ನಟರ ಜೊತೆ ಅಭಿನಯಿಸಿ ತನ್ನದೇ ಆದ ಛಾಪು ಮೂಡಿಸಿರುವ ಹಿರಿಯ ಕಲಾವಿದರು. ಬನ್ನಿ ಅವರ ಬದುಕನ್ನ ಅವ್ರ ಬಾಯಿಲಿಂದನೇ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಆಂಜನಪ್ಪ ಅಂತ. ಇತ್ತೀಚೆಗೆ ನನ್ನನ್ನು ಕರೆಯೋದು ಜನ ಬೆಲ್ ಆಂಜನಪ್ಪ ಅಂತ, BL ಆಂಜನಪ್ಪ ಅಂತ. ಯಾಕೆಂದ್ರೆ ನನಗೆ ಇನ್ಷಿಯಲ್ ಇಲ್ಲ. ನನ್ನನ್ನು ಶಾಲೆಗೆ ಸೇರಿಸೋವಾಗ ಯಾವ ಮೇಷ್ಟ್ರು ಇದ್ರೋ ಏನೋ ನನಗೆ ಇನ್ಷಿಯಲ್ ಹಾಕಿಲ್ಲ. ಆದ್ರಿಂದ ನನಗೆ ಅನ್ನ ಕೊಟ್ಟ ಕಂಪನಿ ಇದೆಯಲ್ಲ BL, ಅದನ್ನೇ ನಾನು ಇನ್ಷಿಯಲ್ ಮಾಡ್ಕೊಂಡ್ಬಿಟ್ಟು BL ಆಂಜನಪ್ಪ ಅಂತ. ಸರಿ, ನಾನು ಹುಟ್ಟಿದ್ದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ, ಚುಂಚೇಗೌಡನ ಹೊಸಹಳ್ಳಿ ಅಂತ. ಅಲ್ಲಿ ನನ್ನ ಜನನ ಆಯಿತು. ನಮ್ಮ ತಂದೆ ಬೈರೇಗೌಡ, ತಾಯಿ ಬೈರಮ್ಮ. ಅವರಿಗೆ ನಾನು ಎರಡನೇ ಪುತ್ರನಾಗಿ ಜನಿಸಿದೆ. ನಮ್ಮ ಅಣ್ಣ ಒಬ್ಬರಿದ್ರು ಚೆನ್ನೇಗೌಡ ಅಂತ, ನನ್ನ ತಮ್ಮ ಒಬ್ಬ ಅಶ್ವಥ್ ನಾರಾಯಣ ಗೌಡ ಅಂತ, ನಾನು ಮಧ್ಯದಲ್ಲಿ ಆಂಜನಪ್ಪ. ಸರಿ, ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದು, ನಮ್ಮ ತಂದೆ ಕೃಷಿಕ ಜನಾಂಗದವರು, ಒಕ್ಕಲಿಗರು, ವ್ಯವಸಾಯ ವೃತ್ತಿ, ತರಕಾರಿ ಬೆಳೆಯೋದು, ಕಬ್ಬು ಬೆಳೆಯೋದು, ರಾಗಿ, ಭತ್ತ, ಮಾಮೂಲಿ. ತುಂಬ ಬಡತನ. ನಮ್ಮ ತಂದೆಗೆ 3 ಜನ ಮಕ್ಕಳನ್ನ ಸಾಕೋದೇ ತುಂಬ ಕಷ್ಟ ಆಗಿತ್ತು ಆಗಿನ ಕಾಲದಲ್ಲಿ. ಏನೋ ಇದ್ದಿದ್ದ 1 ಎಕರೆ ಜಮೀನಿನಲ್ಲಿ ಕಷ್ಟಪಟ್ಟು ಯಾಗೋ ಮಾಡಿ ನಮ್ಮ ಅಣ್ಣನ್ನು ಶಾಲೆಗೆ ಸೇರಿಸಿದ್ರು. ನಮ್ಮ ಅಣ್ಣ ಎಲ್ಲ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ತನಕ ಓದಿ ಬಿಟ್ಬಿಟ್ರು ಶಾಲೆ. ಆಮೇಲೆ ನನ್ನನ್ನು ಸೇರಿಸಿದ್ರು. ನಮ್ಮೂರಿನಲ್ಲಿ ಅವಾಗ ಯಾವ ಶಾಲೆನೂ ಇರಲಿಲ್ಲ. ತುಂಬ ಚಿಕ್ಕಹಳ್ಳಿ, ತುಂಬ ಒಂದು 30-40 ಮನೆ ಏನೋ ಇತ್ತು ಅಷ್ಟೇ. ತುಂಬ ಚಿಕ್ಕಹಳ್ಳಿ. ಅಲ್ಲಿ ಶಾಲೆ ಇಲ್ಲದೆ ಇದ್ದ ಕಾರಣ ಪಕ್ಕದಲ್ಲಿ ಅಲ್ಲಿಂದ ಒಂದು 1.5-2 ಕಿಲೋಮೀಟರ್ ದೂರದಲ್ಲಿ ಹುಸ್ಕೂರು ಅಂತಿದೆ, ಅಲ್ಲಿ ಶಾಲೆ ಇತ್ತು, ಪ್ರೈಮರಿ ಶಾಲೆ. ಅಲ್ಲಿ ನಮ್ಮ ತಂದೆ ತಗೊಂಡೋಗಿ ನನ್ನನ್ನು ಶಾಲೆಗೆ ಸೇರಿಸಿದ್ರು. ಅಲ್ಲಿ ಪ್ರೈಮರಿ ಶಾಲೆ 1, 2, 3, 4ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. ಅದಾದ ನಂತರ ಮಿಡ್ಲ್ ಸ್ಕೂಲು, ಮಾಧ್ಯಮಿಕ ಶಾಲೆ. ಆ ಮಾಧ್ಯಮಿಕ ಶಾಲೆ ಅಲ್ಲಿ ಇರಲಿಲ್ಲ ಹುಸ್ಕೂರಿನಲ್ಲಿ. ಈಗ ನಮ್ಮೂರಿನಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಹಣಬೆ ಅಂತ ಒಂದು ಹಳ್ಳಿ ಇದೆ, ಅದು ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿದ್ದೆ. ಸೊ ಅಲ್ಲಿ ನನಗೆ ಮಾಧ್ಯಮಿಕ ಶಾಲೆಗೆ ಸೇರಿಸಿದ್ರು 5ನೇ ಕ್ಲಾಸ್. ಎಲ್ಲ ಕನ್ನಡ ಮೀಡಿಯಮ್ಮೇ. 5, 6, 7 ಹಣಬೆನಲ್ಲಿ ನಾನು ಓದಿದೆ. ಅದಾದ ನಂತರ ಹೈಸ್ಕೂಲು 8th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಹಣಬೆನಲ್ಲಿ ಹೈಸ್ಕೂಲ್ ಇರಲಿಲ್ಲ. ಸೊ ಪ್ರೈಮರಿ ಶಾಲೆ ಹುಸ್ಕೂರಲ್ಲಾಯ್ತು, ಮಾಧ್ಯಮಿಕ ಶಾಲೆ ಹಣಬೆನಲ್ಲಾಯ್ತು. ಈಗ ಹೈಸ್ಕೂಲು ನಮ್ಮೂರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಬೆಳವಂಗ್ಲ ಅಂತ, ಅದು ಹೋಬಳಿ ಹೆಡ್ ಕ್ವಾರ್ಟರ್.
ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ತಗೊಂಡೋಗಿ ನಮ್ಮ ತಂದೆ 1961 ಅನ್ಸುತ್ತೆ. ಆಗ ನಾನು 8th ಸ್ಟ್ಯಾಂಡರ್ಡಿಗೆ ಸೇರಿದೆ. 8, 9, 10 ದೊಡ್ಡ ಬೆಳವಂಗ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮುಂದುವರಿತು. 1964ರಲ್ಲಿ ನಾನು SSLC ಎಕ್ಸಾಮ್ ಬರೆದೆ. ಅಲ್ಲಿ ಏನಾಯ್ತು ಅಂದ್ರೆ ನಾನು PCMB, ನನ್ನ ಸ್ನೇಹಿತರುಗಳು ಕೆಲವರೆಲ್ಲ ಆರ್ಟ್ಸ್. ಸೊ 43 ಜನ PCMB ಇದ್ವಿ, 41 ಜನ ಆರ್ಟ್ಸ್ ಅಲ್ಲಿದ್ರು. ಟೋಟಲಿ 84 ಜನ ನಾವು SSLC ಬರೆದವರು 1964ನೇ ಇಸ್ವಿನಲ್ಲಿ. ಎಕ್ಸಾಮ್ ಎಲ್ಲ ಆಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನಿಗೆ ಮದುವೆ ಆಗಿತ್ತು ಅದರ ಹಿಂದಿನ ವರ್ಷ. ಸರಿ, ನಮ್ಮ ಮುಂದಿನ ಎಜುಕೇಶನ್ ಹೆಂಗೆ? SSLC ಇನ್ನೂ ರಿಸಲ್ಟ್ಗೆ ಕಾಯ್ತಾ ಇದ್ವಿ. ನನ್ನ ಹಾಲ್ ಟಿಕೆಟ್ ನಂಬರ್ ಕೂಡ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ, 14,514 ನನ್ನ ಹಾಲ್ ಟಿಕೆಟ್ ನಂಬರ್. ಸರಿ, ಎಕ್ಸಾಮ್ ಬರೆದಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತಿಗೆ, ಅಂದ್ರೆ ನಮ್ಮ ತಾಯಿ ತಮ್ಮನ ಮಗಳು, ನಮ್ಮ ಸೋದರ ಮಾವನ ಮಗಳೇ ನಮ್ಮ ಅತ್ತಿಗೆ, ನಮ್ಮ ಅಣ್ಣನಿಗೆ ಕೊಟ್ಟಿದ್ದೀನಿ. ನಮ್ಮ ಸೋದರ ಮಾವ, ಅದೇ ನಮ್ಮ ಅತ್ತಿಗೆ ಅವರ ಅಪ್ಪ, ನಮ್ಮ ತಾಯಿ ತಮ್ಮ, ಅವ್ರು ಬೆಂಗಳೂರಲ್ಲಿ ಇದ್ರಲ್ಲ. ಅವರು ನೀನು ಒಂದು ಕೆಲಸ ಮಾಡು, ಬೆಂಗಳೂರಿಗೆ ಬಾ ನೋಡೋಣ, ಆದ್ರೆ ಕಾಲೇಜಿಗೆ ಏನಾದ್ರು ಸೇರಿಸ್ತೀನಿ ಅಂತ ಅಂದ್ರು. ಸರಿ ಆಯ್ತು ಅಂತ ನಮ್ಮ ಮಾವನ ಮಾತಿನ ಭರವಸೆ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಆವಾಗ 1964 ಮೇ 27ನೇ ತಾರೀಕು ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ನಾನು ಬಸ್ಸಲ್ಲಿ ಬೆಂಗಳೂರಿಗೆ ಬರ್ತಿರ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಅವತ್ತು ಸತ್ತೋಗಿದ್ರು. ಅದು ಬಸ್ಸಲ್ಲಿ ಯಾರೋ ಮಾತಾಡ್ತಾ ಇದ್ರು. ಅವತ್ತು ಬೆಂಗಳೂರಿಗೆ ನಾನು ಕಾಲಿಟ್ಟೆ. ಸರಿ, ಬಂದಾದ್ಮೇಲೆ ಸ್ವಲ್ಪ ದಿವಸ ನಮ್ಮ ಮಾವ ಅಲ್ಲಿ ಇಲ್ಲಿ ಏನೋ ಓಡಾಡಿದ್ರು ಮಾಡಿದ್ರು. ಬಟ್ ಅವಾಗೆಲ್ಲ ಈಸಿಯಾಗಿತ್ತು, ಸೇರಿಸ್ಬೋದಾಗಿತ್ತು ಕಾಲೇಜಿಗೆ. ನನಗೆ ಆಸೆ ಇದ್ದಿದ್ದು ಡಿಪ್ಲೊಮಾ ಮಾಡಬೇಕು ಅಂತ. ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಮಾಡಿದ್ದೆ. SSLC ಫಸ್ಟ್ ಕ್ಲಾಸ್ ಪಾಸ್ ಆಗಿತ್ತು. ನಾನು ಅವಾಗ ಪ್ರಯತ್ನ ಪಟ್ಟಿದ್ರೆ ನಮ್ಮ ಮಾವ SFಗೆ ಸೇರಿಸ್ಬೋದಾಗಿತ್ತು. ಬಟ್ ಅದೇನೋ ಅವಾಗ ನಾವು ಸಣ್ಣ ಹುಡುಗರು, ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಅವಾಗಿನ್ನ ನನಗೆ 16 ವರ್ಷ. ಸರಿ, ಆಮೇಲೆ ಏನ್ ಮಾಡಿದೆ, ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿಸ್ಬೇಕು ನಿನಗೆ, ಹಂಗೆ ಹಿಂಗೆ ಅಂತ ಓಡಾಡ್ತಿದ್ರು. 16 ವರ್ಷಕ್ಕೆ ಯಾರು ಕೆಲಸ ಕೊಡ್ತಾರೆ? ಮಿನಿಮಮ್ 18 ವರ್ಷ ಆಗಿರ್ಬೇಕು. ನಾವೆಲ್ಲ ದಿನ ಪೇಪರಲ್ಲಿ ಹುಡ್ಕೋದು ಮಾಡೋದು, ಅಡ್ವರ್ಟೈಸ್ಮೆಂಟ್ಗಳು ನೋಡೋದು, ಆಮೇಲೆ ಎಲ್ಲೋ ಈ ಟ್ರೈನಿಂಗ್ಗಳಿಗೆ ಅಂತ ಅದೆಲ್ಲ 15-16 ವರ್ಷ, 15-16 ವರ್ಷ ಏರ್ ಫೋರ್ಸ್ ಅಂತೆ, HAL ಅಂತೆ, ಕಿರ್ಲೋಸ್ಕರ್ ಅಂತೆ, ಮೈಕೋ ಅಂತೆ. ಸೊ ಈ ತರ ಫ್ಯಾಕ್ಟ್ರಿಗಳಲ್ಲಿ ಟ್ರೈನಿಂಗಿಗೆ ಅಂತ ಕಾಲ್ ಮಾಡೋರು. ಅದನ್ನೆಲ್ಲ ನೋಡ್ತಾ ಇದ್ವಿ, ಮಾಡ್ತಾ ಇದ್ವಿ. ನಮ್ಮ ಮಾವ ಏನ್ ಮಾಡಿದ್ರು, ಕೆಲ್ಸಕ್ಕೆ ಸೇರ್ಸೋಕೆ ಪ್ರಯತ್ನ ಪಟ್ರೆ ಹೊರತು ಕಾಲೇಜಿನ ಕತೆ ಬಿಟ್ಟೇ ಬಿಟ್ರು. ಈ ಮಧ್ಯದಲ್ಲಿ ಏನಾಗಿತ್ತು, ಈ ಹೂ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅದ್ರ ಜೊತೆಲಿ ನಾನು ಕೈ ಜೋಡಿಸಿದೆ, ನಾನು ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಹಂಗಾಗಿ ಅವಾಗ ಹೂ ಕೊಟ್ಟೋದು ಗೊತ್ತಿತ್ತು, ಹೂ ಮಾರೋದು ಗೊತ್ತಿತ್ತು, ಮಾರ್ಕೆಟ್ಗೆ ಹೋಗಿ ಹೂವು ತರೋದು, ಯಾವ್ದು ಮಲ್ಲಿಗೆ ಇರ್ಬೋದು, ಕನಕಾಂಬರ ಇರ್ಬೋದು, ಸೇವಂತಿಗೆ ಇರ್ಬೋದು, ಸುಗಂಧರಾಜ ಇರ್ಬೋದು, ದಿಂಡು ಕಟ್ಟೋದಂತೆ, ಹಾರ ಕಟ್ಟೋದಂತೆ ಎಲ್ಲವೂ ನನಗೆ ಕರತಲ ಮೂಲಕ ಆಗ್ಬಿಡುತ್ತೆ. ಮಾಡ್ತಾ ಹಿಂಗೆ ಒಬ್ಬರಿಂದ ಒಬ್ರು ಪರಿಚಯ ಆಗಿ ಶೇಷಾದ್ರಿಪುರಂ ಮೇನ್ ರೋಡಲ್ಲಿ ರಾಮ ಮಂದಿರ ಅಂತ ಇದೆ, ಸ್ವಸ್ತಿಕ್ ಸರ್ಕಲ್ ಅಲ್ಲಿ ರಾಮ ಮಂದಿರ ಇತ್ತು. ಅಲ್ಲಿ ನಮ್ಮ ಮಾವನ ಹೆಂಡತಿ, ನಮ್ಮ ಅತ್ತೆ ಹೂ ವ್ಯಾಪಾರ ಮಾಡೋರು. ಸೊ ನಾವು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಮನೆಗಳಿಗೆ ವರ್ತನೆ ಹೂ ಕೊಡೋದು, ಬರೋದು, ಸಾಯಂಕಾಲ ಅಲ್ಲಿ ಕೂತ್ಕೊಳ್ಳೋದು ಮಾಡ್ತಿದ್ದೆ. ಈ ಮಧ್ಯದಲ್ಲಿ ಆ ಶೇಷಾದ್ರಿಪುರಂ ಮೇನ್ ರೋಡಲ್ಲಿ ನಿರಂಜನ್ ಸ್ಟೋರ್ ಅಂತ ಒಂದು ದೊಡ್ಡ ಪ್ರಾವಿಷನ್ ಸ್ಟೋರ್ ಇತ್ತು. ರಾಜಶೇಖರಪ್ಪ ಅಂಡ್ ಸನ್ಸ್ ಅಂತ ತುಂಬಾ ದೊಡ್ಡ ಪ್ರಾವಿಷನ್ ಸ್ಟೋರು. ಇಡೀ ಶೇಷಾದ್ರಿಪುರಂಗೆಲ್ಲ ಅವ್ರವಾಗ ಪ್ರಾವಿಷನ್ಸ್ ಗಳನ್ನ ಸಪ್ಲೈ ಮಾಡೋರು, ಮನೆಗೆಲ್ಲ ಅವರೇ ಡೆಲಿವರಿ ಕೊಡೋದು ಮಾಡಿ. ಅವರ ಪರಿಚಯ ಆಯ್ತು ನನಗೆ. ಯಾಕಂದ್ರೆ ಸಾಮಾನು ತರ್ತಾ ಹೋಗ್ತಾ ಬರ್ತಾ ಎಲ್ಲ ಮಾಡಿ ಪರಿಚಯ ಆಗ್ಬಿಟ್ಟು, ಏನು ಓದಿದೆ ಏನೋ ಎತ್ತು ಅಂದ್ರೆ ಹಿಂಗನ್ನ. ಸರಿ, ಒಂದು ಕೆಲಸ ಮಾಡು, ನಮ್ಮ ಅಂಗಡಿನ ಒಂದು ಕೆಲಸ ಇದೆ, ಮಾಡ್ತೀಯಾ ಅಂತ ಅವರೇ ಕೇಳಿದ್ರು. ನಾನು ತುಂಬಾ ಚೂಟಿಯಾಗಿದ್ದೆ, ಮಾತಾಡ್ತಾ ಇದ್ದೆ. ನಾನು ಕೆಲಸ ಕೊಟ್ರೆ ಯಾರು ಬೇಡತ್ತ ಅಂತಾರೆ ಅಂತ. ಸರಿ, ಬಿಲ್ ಕ್ಲರ್ಕ್ ಆಗಿ ನನಗೆ ಜಾಬ್ ಕೊಟ್ರು, ಕೆಲಸ ಕೊಟ್ರು, 40 ರೂಪಾಯಿ ಸಂಬಳ. ಆ ಅಂಗಡಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿ ಸೇರ್ಕೊಂಡಾದ್ಮೇಲೆ ಅಲ್ಲಿ ಅಂಗಡಿಗೆ ಹೋಲ್ಸೇಲಿಂದ ಐಟಮ್ಗಳನ್ನ ತರ್ತಾ ಇದ್ವಿ. ಎಲ್ಲಿ? ಶೇಷಮ್ಮ ಚೌಟ್ರಿ, ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ನಮ್ಮ ಇದು ಸರ್ಪಭೂಷಣ ಮಠ, ಅದ್ರ ಪಕ್ಕದಲ್ಲಿ ವೀರಶೈವ ಕೋಆಪರೇಟಿವ್ ಸೊಸೈಟಿ ಅಂತ ಇತ್ತು. ಅಲ್ಲಿಂದ ಹೋಲ್ಸೇಲು ನಾವು ನಿರಂಜನ್ ಸ್ಟೋರಿಗೆ ತರ್ತಿದ್ವಿ. ಇಲ್ಲಿ ನಾವು ಕಸ್ಟಮರ್ಸ್ಗೆ ಕೊಡ್ತಾ ಇದ್ವಿ. ಈ ಹೋಲ್ಸೇಲ್ ಹಿಂಗೆ ಪರಿಚಯ ಆಗಿ ವೀರಶೈವ ಕೋಆಪರೇಟಿವ್ ಸೊಸೈಟಿನಲ್ಲಿ ನನಗೆ ಕೆಲಸ ಸಿಕ್ತು. ಅಲ್ಲಿ ಚನ್ನಬಸಪ್ಪ ಅಂಡ್ ಸನ್ಸ್ ಅಂತ ಒಬ್ರು ಇದ್ರು, ದಾವಣಗೆರೆಯವರು. ಅವರು ನನಗೆ ಆ ಕೆಲಸನ ಕೊಟ್ರು. ಅಲ್ಲೂ ಬಿಲ್ ಕ್ಲರ್ಕ್, ವೀರಶೈವ ಕೋಆಪರೇಟಿವ್ ಸೊಸೈಟಿ.
₹90 ನನ್ನ ಸಂಬಳ. ಸರಿ, ಆವಾಗ ನಾನು ಇಲ್ಲಿಂದ ಅಲ್ಲಿಗೆ ಜಂಪ್ ಆಗಿದ್ದ ಒಳ್ಳೆ ನಾನು IAS ಆಫೀಸರ್ ಥರ ಆಗ್ಬಿಟ್ಟೆ. ಆದರೆ ನನ್ನ ಪರಿಸ್ಥಿತಿ ಅಷ್ಟರಲ್ಲಿ ನಾನು ಇಲ್ಲಿಂದ 2 ಸಾರಿ ನಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಎದ್ದು 8 ಗಂಟೆಗೆ ಅಂಗಡಿಗೆ ಹೋಗ್ಬೇಕು, ಅಲ್ಲಿ 12 ಗಂಟೆಗೆ ಕ್ಲೋಸು, ತಿರ್ಗಿ 12 ಗಂಟೆಗೆ ವಾಪಸ್ಸು ನಡ್ಕೊಂಬರ್ಬೇಕು, ತಿರ್ಗಿ ಮತ್ತೆ 4 ಗಂಟೆಗೆ ಅಂಗಡಿ ಓಪನ್ನು, ಆವಾಗ ಹೋಗ್ಬೇಕು, ಮತ್ತೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡೋದು, ಮತ್ತೆ ವಾಪಸ್ ಬರ್ಬೇಕು. ಈ ಮಧ್ಯದಲ್ಲಿ ಏನಾಗೋಯ್ತು, ನನಗೆ ನಮ್ಮ ಮಾವ ತೀರ್ಕೊಂಡ್ಬಿಟ್ರು. ಮಾವ ಇರೋ ತನಕ ನನಗೇನು ಅಂತ ಪ್ರಾಬ್ಲಮ್ ಇಲ್ಲ. ನಮ್ಮ ಮಾವ ಹೋದ ನಂತರ ಸ್ವಲ್ಪ ಅಡೆತಡೆಗಳು ಶುರುವಾಯಿತು ಮನೆಯಲ್ಲಿ. ಅವಾಗ ಬೇರೆ ದಾರಿ ಇಲ್ಲದೆ ನಾನು, ನಮ್ಮ ಸ್ನೇಹಿತ ಒಬ್ರು ನಂಜುಂಡಯ್ಯ ಅಂತ ಇದ್ರು, ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿದ್ರು, ಅವ್ರಿಗೆ ಹೇಳ್ಕೊಂಡೆ, ನಾನು ಈ ಥರ ಹಿಂಗಿದೆ, ಏನು ಮಾಡೋದು, ಪರಿಸ್ಥಿತಿ ಮನೇಲಿ ಇರೋಕ್ಕಾಗ್ತಾ ಇಲ್ಲ ನನಗೆ. ಸರಿ ಬಂದ್ಬಿಡು ನಾನು ರೂಮಲ್ಲಿ ಇರು ಅಂದ್ರೆ, ಅವಾಗ ಅವನ ರೂಮ್ಗೆ ಹೋಗಿ ನಾನು ಸೇರ್ಕೊಂಡೆ. ನಮ್ಮ ಅವ್ರ ಮನೆ ಬಿಟ್ಬಿಟ್ಟು ಅಲ್ಲಿ ಸೇರಿದ್ದು ಅವ್ರ ಮನೆಯಲ್ಲಿ ಪ್ಯಾಲೇಸ್ ಗುಟ್ಟಳ್ಳಿ ವೆಂಕಟರಂಗಪುರಂ ಅಂತ, ಆಲ್ಮೋಸ್ಟ್ ಸದಾಶಿವನಗರಕ್ಕೆ ಅಟ್ಯಾಚ್, ಭಾಷಾಂ ಸರ್ಕಲ್ ಹತ್ರ ಅಲ್ಲಿ. ಸೊ ಅಲ್ಲಿಂದ ನಡ್ಕೊಂಡು ಅಕ್ಕಿಪೇಟೆಗೆ ಹೋಗ್ಬೇಕು, ಇದು ವೀರಶೈವ ಕೋಆಪರೇಟಿವ್ ಸೊಸೈಟಿಗೆ, ಮೆಜೆಸ್ಟಿಕ್ ಸರ್ಕಲ್ಗೆ ತಿರುಗಿ ನಡ್ಕೊಂಬರ್ಬೇಕು, ಮತ್ತೆ ನಡ್ಕೊಂಡು ಹೋಗ್ಬೇಕು, ಮತ್ತೆ ನಡ್ಕೊಂಬರ್ಬೇಕು. ಮಧ್ಯದಲ್ಲಿ ನಾ ಅಷ್ಟರಲ್ಲಿ ಬೇರೆ ಬೇರೆ ಕಡೆ ಮೈಕೋಗೆ ಹೋಗಿದ್ದೆ, ಇಂಟರ್ವ್ಯೂಗೆ, ಕಿರ್ಲೋಸ್ಕರ್ಗೆ ಹೋದೆ, HALಗೆ ಹೋದೆ, ಎಲ್ಲ ಕಡೆ ಹೋಗಿದ್ದೆ. ಹೋದ ಕಡೆ ಎಲ್ಲ ಸಿಕ್ತು. ಆದರೂ ನಮ್ಗೆ ದೂರ ಇದು ಅದೆಲ್ಲ ಲೆಕ್ಕ ಹಾಕಿ BL ಅಲ್ಲೇ ಇಂಟರ್ವ್ಯೂ ಬಂತು. BL ಅಲ್ಲೂ ಇಂಟರ್ವ್ಯೂ ಮಾಡಿದೆ. ಇಂಟರ್ವ್ಯೂ ಮಾಡಿದ್ದಾದ ನಂತರ 66ನೇ ಇಸ್ವಿ ನವೆಂಬರಲ್ಲಿ ನನಗೆ ಲೆಟ್ರ್ ಬಂತು, ನೀವು ಸೆಲೆಕ್ಟ್ ಆಗಿದೆಯಾ ಬಾ ಅಂತ. ಅದು ಏನಂತಂದ್ರೆ, ನಾನು ಯಾವಾಗ ನನ್ನ ಆಸೆ ಇದ್ದಿದ್ದು ಡಿಪ್ಲೊಮಾ ಮಾಡಬೇಕು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ರೇಡಿಯೋ ಮೆಕ್ಯಾನಿಕಲ್ ಯಾವುದಾದ್ರೂ ನಾನು ಡಿಪ್ಲೊಮಾ ಮಾಡಬೇಕು ಅಂತ ಒಟ್ಟಾರೆ ನನ್ನ ಆಸೆ ಟೆಕ್ನಿಕಲ್ ಸೈಡ್. 2 ವರ್ಷ ಟ್ರೈನಿಂಗ್ ಆದಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್. ಸರಿ ಆಯ್ತಲ್ಲ, ಇನ್ನೇನು. ಮೊದಲನೇ ವರ್ಷ ₹60 ಸ್ಟೈಪಂಡು, ನೆಕ್ಸ್ಟ್ 6 ತಿಂಗಳು ₹70 ಸ್ಟೈಪಂಡು ತಿಂಗಳಿಗೆ. ಅದಾದ ನಂತರ 6 ತಿಂಗಳು ₹95 ಸ್ಟೈಪಂಡು. ಅದು ಮುಗಿದ ಮೇಲೆ 2 ವರ್ಷ ಆದ ನಂತರ ಪರ್ಮನೆಂಟ್ ಅಪಾಯಿಂಟ್ಮೆಂಟು ಅಂದರು. ಸರಿ, ಪುಣ್ಯ, ಹೋದೆ, ಒಪ್ಕೊಂಡೆ, ಎಲ್ಲ ಆಯಿತು. ಹಂಗಾಗಿ ಡಿಸೆಂಬರ್ 7ನೇ ತಾರೀಕು 1966 ಡಿಸೆಂಬರ್ 7ನೇ ತಾರೀಕು BLಗೆ ಪಾದಾರ್ಪಣೆ ನಂದು, ಟ್ರೈನಿಯಾಗಿ ಸೇರಿಕೊಂಡೆ. ಅದೆಲ್ಲ ಆಯಿತು. ಈ ಟ್ರೈನಿಂಗ್ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಈ ಮಧ್ಯದಲ್ಲೇ ನನ್ನ ನಾಟಕದ ಆಕ್ಟಿವಿಟೀಸ್ ಅವೆಲ್ಲ ಇತ್ತು, ಅವೆಲ್ಲ ಅವಾಗ ಏನು ಇಲ್ಲ, ಎಲ್ಲ ನಿಂತೋಗಿತ್ತು. ಈ ಹುಡುಗರು, ನಾನು ಹೈಸ್ಕೂಲಲ್ಲಿ ಓದ್ತಿದ್ನಲ್ಲ, ಅಲ್ಲಿಗೆ ಅದೆಲ್ಲ ಮುಕ್ತಾಯ ಆಗೋಗಿತ್ತು. ಆಮೇಲೆ ಯಾರು ನಮ್ಮನ್ನು ಕರೆದವರು ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತೂ ಇರಲಿಲ್ಲ. ಇದಾದ ನಂತರ 1969 ಮೇ 1ನೇ ತಾರೀಕು ನಮ್ಗೆ ಅಪಾಯಿಂಟ್ಮೆಂಟ್ ಆಯಿತು. ಏನು ನಾವೆಲ್ಲ ಬ್ಯಾಚುಲರ್ ತಾನೆ ಹುಡುಗರು, ಫ್ಯಾಕ್ಟ್ರಿ ಮುಗಿದ ತಕ್ಷಣ ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಅವಾಗೂ ನನಗೂ ಆಸೆ ಇತ್ತು, ಹೆಂಗಾದ್ರೂ ಮಾಡಿ ಇಲ್ಲೊಂದು ನಾಟಕ ಮಾಡಬೇಕು ಹೇಗಾದ್ರು ಅಂತ ಅಂದ್ಕೊಂಡಿದ್ದಾಗ 69ನೇ ಇಸ್ವಿ ಅಪಾಯಿಂಟ್ಮೆಂಟ್ ಆದಮೇಲೆ BLಲ್ಲಿ ಆ ವರ್ಷವೇ ನಮ್ಮ ಫ್ರೆಂಡ್ ಒಬ್ಬರು ನಾರಾಯಣ್ ಅಂತ ಇದ್ರು, ನಾರಾಯಣ್ ಅಂತ, ಡಿಪಾರ್ಟ್ಮೆಂಟಿಂದ ಒಂದು ನಾಟಕ ಮಾಡೋಣ, ನೀನು ಫ್ರೀ ಆಗಿದ್ರೆ ಮಾಡು ಅಂದ್ರು. ನನಗೆ ಸದ್ಯ ಕರೆದ್ರೆ ಸಾಕು ಅಂತ ಕಾಯ್ತಿದ್ದೆ. ತುಂಬ ಆಸಕ್ತಿ ನನಗೆ ನಾಟಕ ಮಾಡ್ಬೇಕು ಅಂತ ಮೊದಲಿಂದ. ಅವನು ಕರೆದಿದ್ದೆ ಸಾಕು, ನಾನು ಆಯ್ತಪ್ಪ ನಾನು ರೆಡಿ ಇದ್ದೀನಿ, ಬರ್ತೀನಿ ಇಂದ. ನಾನು ಸೆಕೆಂಡ್ ಶಿಫ್ಟಲ್ಲಿದ್ದೆ, ಅವನು ಸೆಕೆಂಡ್ ಶಿಫ್ಟಲ್ಲಿದ್ದ. ಸರಿ ಆಯಿತು ತಗೋ ಅಂತ ಒಂದೇನೋ ಸ್ಕ್ರಿಪ್ಟ ತಗೊಂಬಂದ, ಕೊಟ್ಟ. ಸರಿ, ಅದು ಸೋಷಿಯಲ್. ನಾವು ಅವಾಗೆಲ್ಲ ಹುಡುಗರಾಗಿದ್ದಾಗ ಪೌರಾಣಿಕ ನಾಟಕ ಮಾಡ್ತಿದ್ದೆ, ನಮ್ಮ ಮಾವ ಮಾಡಿಸ್ತಿದ್ರಲ್ಲ, ಶಿವಜಲಂಧರ, ಆಮೇಲೆ ಕುರುಕ್ಷೇತ್ರ, ಸಂಪೂರ್ಣ ರಾಮಾಯಣ, ಕವಿರತ್ನ ಕಾಳಿದಾಸ, ಈ ಥರದ್ದು ಆ ನಾಟಕಗಳು. ಬಟ್ ಇದು ಸೋಷಿಯಲ್ ಪ್ಲೇ ಕೊಟ್ಟರು, ನೋಡಿದೆ. ಸಾಯಂಕಾಲ ಸೆಕೆಂಡ್ ಶಿಫ್ಟಲ್ಲಿ ಇದ್ದಿದ್ದರಿಂದ ಆ ಲಂಚ್ ಟೈಮಲ್ಲಿ, ಕಾಫಿ ಟೈಮಲ್ಲಿ, ಬ್ರೇಕ್ ಟೈಮಲ್ಲಿ ಅಲ್ಲಿ ಮಧ್ಯದಲ್ಲಿ ಅಲ್ಲೇ ಒಂಥರ ರಿಹರ್ಸಲ್ ಥರ ಸುಮ್ಮನೆ 2 ನಿಮಿಷ ಮಾತಾಡೋದು, ಹಿಂಗೆ ಮಾತಾಡ್ಬೇಕು ಅಂತ. ಪಾಪ ಅವನು ನಾರಾಯಣನೇ ನಮಗೆಲ್ಲ ಹೇಳ್ಕೊಟ್ಟಿದ್ದು. ಈಗ ಇವತ್ತು ಆ ಮನುಷ್ಯ ಇಲ್ಲ, ಅವನನ್ನು ನೆನೆಸ್ಕೊಳ್ಬೇಕಾಗಿದ್ದು ನನ್ನ ಧರ್ಮ. ಯಾಕಂದ್ರೆ BL ಕನ್ನಡ ಸಾಹಿತ್ಯ ಕೂಟದ ಮುಖಾಂತರ ರಂಗ ಇದು ಮಂಟಪ ಏರ್ಬೇಕಾದ್ರೆ ಅವನೇ ಮೂಲ ಕಾರಣ. ಅವನನ್ನ ಮರಿಲೇಬಾರ್ದು, ನೆನೆಸ್ಕೋಬೇಕು ನಾನು. ಸರಿ, ಅದಾದ ನಂತರ ನಾಟಕ ಶುರುವಾಯಿತು. ಕಾಂಪಿಟೇಷನ್ನು ಏನು, ಮೊದಲನೇ ದಿವಸ ನನಗೆ ಈ ಕೈಕಾಲು ನಡ್ಕ ಶುರುವಾಗ್ಬಿಡು. ಹೆಂಗಪ್ಪ ಡೈಲಾಗೇ ಬರ್ತಾಯಿಲ್ಲ, ಬಾಯೆಲ್ಲ ಒಣಗ್ತದೆ, ಕೈಕಾಲು ನಡುಗ್ತಾ ಇದ್ದಾವೆ, ಎಂಟ್ರಿ ಕೊಡಬೇಕು, ಹೋಗು ಅಂತಾರೆ, ಭಯ ಆಗ್ತಾ ಇತ್ತು ನನಗೆ. ಸರಿ, ಆಮೇಲೆ ಅಷ್ಟೊತ್ತಿಗೆ ಯಾರೋ ಏನೋ ಮಾಡಿ ಹಿಂಗೆ ಹಾಕಿ ತಳ್ಳೆ ಬಿಟ್ರು. ಹೋದೆ,
ಕ್ಯಾರೆಕ್ಟರ್ನ ಏನೋ ಮಾಡದೆ ಬಂದೆ. ಮೊದಲನೇ ಸೀನ್ ಮುಗೀತು ನೋಡಿ, ಧೈರ್ಯ ಬಂದ್ಬಿಡ್ತು. ಬಿಡು ಹೆಂಗ್ ಬೇಕಾದ್ರು ಮಾಡ್ಬೋದು ಅಂತ ಅಲ್ಲಿಂದ ಆಚೆಗೆ ಅವತ್ತೇ ಧೈರ್ಯ ಬಂತು. ಅಲ್ಲಿಂದ ಆಚೆಗೆ ನಾನು ಎಂಟ್ರಿ ಕೊಡಬೇಕು ಅಂದ್ರೆ ಖುಷಿ ಆನಂದ ಇದು. ಒಟ್ಟಾರೆ ನಾನು 1969 ಎಂಡಲ್ಲಿ ಕಾಂಪಿಟೇಷನ್ ನಲ್ಲೇ ಎಂಟ್ರಿ ಆದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ಆಮೇಲೆ 71, 72 ತನಕ ಹಿಂಗೇನ ಕನ್ನಡ ಸಾಹಿತ್ಯ ಕೂಟದ ನಾಟಕಗಳಲ್ಲಿ ಮಾಡ್ತಾ ಇದ್ದೆ, ನಾಟಕಗಳನ್ನ ನೋಡ್ತಾ ಇದ್ದೆ. ಆವಾಗ ಕಾಂಪಿಟೇಷನ್ ಮಾಡುವಾಗ ನಮ್ಮ BL ಇವಾಗ ಏನು ಕುವೆಂಪು ಕಲಾಕ್ಷೇತ್ರ ಈಗ ಅದ್ಧೂರಿಯಾಗಿ ರಾರಾಜಿಸ್ತಾ ಇದೆಯಲ್ಲ, ಈ ಕಲಾಕ್ಷೇತ್ರ ಅವಾಗ ಹೆಂಗಿತ್ತು ಅಂದ್ರೆ ಹುಲ್ಲು ಜೋಪಟಿ ಅದು. ಮದ್ದಾಗೆಲ್ಲ ಹಿಂಗೆ ಸರ್ವೆ ಮರಗಳು, ಬಿದಿರು ಮರಗಳು ಹಿಂಗೆ ಕೊಟ್ಟು ಹುಲ್ಲು ಜೋಪಟಿ ಇತ್ತು. ಆಮೇಲೆ ಈ ಫೋಲ್ಡಿಂಗ್ ಚೇರ್ಗಳಲ್ಲಿ ಕೂತ್ಕೊಳ್ತಾ ಇದ್ವಿ. ಅವಾಗ ಕಾಂಪಿಟೇಷನ್ ನಾಟಕ ಶುರುವಾಗಿದ್ದೆ ಆವಾಗ. ಹಂಗಿದ್ದೇನಾಯ್ತು ಕಲಾಕ್ಷೇತ್ರ, ಅವಾಗ ಕುವೆಂಪು ಕಲಾಕ್ಷೇತ್ರ ಅಂತ ಇರ್ಲಿಲ್ಲ, ನಮ್ಮ BL ಕಲಾಕ್ಷೇತ್ರ ಅಂತ ಇತ್ತು. ಅದಾದ್ಮೇಲೆ 1981ರಲ್ಲಿ ಅದು ಏನೋ ಕಾರಣಾಂತರದಿಂದ ಅಗ್ನಿ ಸ್ಪರ್ಶ ಆಗಿ ಫುಲ್ ಸುಟ್ಟೋಯ್ತು 81ರಲ್ಲಿ. ಅದು ಸುಟ್ಟೋದ ಮೇಲೆ ಹೊಸದಾಗಿ ನವೀಕರಣ ಮಾಡಿ BL ಕಲಾಕ್ಷೇತ್ರ ಅಂತ ಆಯ್ತು. ಆಮೇಲೆ ಅದು ಒಳ್ಳೆ ಕಟ್ಟಡ ಆಯ್ತು, ಕಲಾಕ್ಷೇತ್ರ ಆಯ್ತು, ಪರ್ಮನೆಂಟು ಸೀಟು ಗೀಟು ಎಲ್ಲ ಹಾಕಿ ತಿರ್ಗಿ ಅದಾದ ನಂತರ ಮತ್ತೆ ಇಸ್ವಿ ಮರ್ತಿದ್ದೀನಿ ನಾನು, ಅದು ಕುವೆಂಪು ಕಲಾಕ್ಷೇತ್ರ ಅಂತ ಮರುನಾಮಕರಣ ಆಯ್ತು. BL ಕುವೆಂಪು ಕಲಾಕ್ಷೇತ್ರ ಅಂತ. ಅದಾದ್ಮೇಲೆ ಥಿಯೇಟ್ರಿಗೆ AC ಗೀಸಿ ಎಲ್ಲ ನಾಗರಿಕ ವಿಷಯ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನಾಗಬೇಕೋ ಎಲ್ಲ ಹೊಸ ಲೈಟಿಂಗ್ಸು, ಮೈಕು. ಬೆಂಗಳೂರಿನಲ್ಲಿ ಅದ್ಭುತವಾಗಿ ರಾರಾಜಿಸ್ತಾ ಇರೋ ಥಿಯೇಟರ್ ಅಂದ್ರೆ BL ಕುವೆಂಪು ಕಲಾಕ್ಷೇತ್ರ. ಇಡೀ ಬೆಂಗಳೂರಿನಲ್ಲಿ ಈ ತರದ ಥಿಯೇಟರ್ ಇಲ್ಲಿ ಎಲ್ಲೂ ಇಲ್ಲ. ರವೀಂದ್ರ ಕಲಾಕ್ಷೇತ್ರ ಬಿಟ್ರೆ BL ಕಲಾಕ್ಷೇತ್ರವೇ ಇವತ್ತಿನ ದಿವಸ ನಮ್ಗೆ ಹೆಸರು ಮಾಡಿರುವಂತ ಕಲಾಕ್ಷೇತ್ರ. ಫಸ್ಟ್ ನಾಟಕ ಆಯ್ಕೆ ಅಂತ ಒಂದು ನಾಟಕ, ಅದ್ರಾಗೇನು ಕ್ಯೂಡೇಶ್ ಕುಮಾರ್ ಅಂತ ನನ್ನ ಕ್ಯಾರೆಕ್ಟರ್. ಏನೋ ಮಾಡಿದ್ವಿ ಅವಾಗೆಲ್ಲ ಫಸ್ಟ್ ಬಿಗಿನಿಂಗ್ ಎಂಟ್ರಿ ಕೊಡ್ಬೇಕಾದ್ರೆ ನನಗೆ ಕೈ ಕಾಲೆಲ್ಲ ನಡ್ಕೊ ಬರೋಕೆ ಶುರು ಹೋಗ್ಬಿಡ್ತು ಫಸ್ಟ್ ಟೈಮ್. ಸರಿ, ಆಮೇಲೆ ಏನ್ ಮಾಡಿದ್ರು, ಯಾರೋ ಧೈರ್ಯ ಕೊಟ್ಟು ಎಲ್ಲ ಮಾಡಿ ಬಿಟ್ಟು ತಳ್ಳಿದ್ರತ್ತು ಹೋಗಿ ಕ್ಯಾರೆಕ್ಟರ್ ಮಾಡಿದ್ರು. ಫಸ್ಟ್ ಸೀನ್ ಮುಗಿದ ತಕ್ಷಣ ನನಗೆ ಅದೆಲ್ಲ ಮತ್ತೆ ಹೋಯ್ತು. ಆಮೇಲೆ ನೀಲರಾಜಲ್ವ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದು ಅಲ್ಲಿಂದ ಶುರುವಾಯ್ತು ನಮ್ಮ BL ನಲ್ಲಿ ರಂಗಭೂಮಿಯ ಪಯಣ. ಶುರುವಾಗಿ ಒಂದ್ರ ಮೇಲೆ ಒಂದು. ಸರ್, ತಮ್ಮ ಈ ರಂಗಭೂಮಿ ಪಯಣ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಸರ್? ಇದು ನನಗೆ ಅದೇ 1969ರಲ್ಲಿ ಜಾಯಿನ್ ಆದೆ. 1970ರಲ್ಲೇ ಶುರುವಾಯಿತು. 70ರಲ್ಲೇ ಶುರುವಾಗಿದ್ದು ಬಿಗಿನಿಂಗ್ ಅಲ್ಲಿ ನಾನು ನಾಟಕ ಆಯ್ತು. ಆಮೇಲೆ ಕನ್ನಡ ಸಾಹಿತ್ಯ ಕೂಟ ಕಾಂಪಿಟೇಷನ್ ಶುರುವಾಯಿತು. 1971ರಲ್ಲಿ ನಾನು ಕನ್ನಡ ಸಾಹಿತ್ಯ ಕೂಟದ ಕಲಾವಿದನಾಗಿ ಕಾಂಪಿಟೇಷನ್ಗೆ ಗಮ್ಮನಿ ಅಂತ ನಾಟಕ, ನಾವೆಲ್ಲಿ ಹೋಗ್ಬೇಕು, ಈ ತರದ ನಾಟಕಗಳು ಅವಾಗೆಲ್ಲ ಗುಂಡಣ್ಣ ಅವ್ರದ್ದು, ಅಡಿ ದೇವರು, ಆಮೇಲೆ ಕೈಲಾಸ ಯಾತ್ರೆ, ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಕಡಿಮೆ ಅವಾಗ ನಾವು ಮಾಡ್ತಾ ಇಲ್ಲ. ಎಲ್ಲ ಸೋಷಿಯಲ್ ಪ್ಲೇಗಳು ಜಾಸ್ತಿ ಆಯ್ತು. ಈ ಮಾಡ್ತಾ 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 ಏನಾಯ್ತು, ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕ ಮಧು ಅಂತ ಡೈರೆಕ್ಟ್ ಮಾಡಿದ್ರು. ಮಧು ಮತ್ತೆ ಮರ್ಸಿ ವಿಟೇಕರ್ ಇದ್ದಾರೆ. ಮಧುನವ್ರು ತೀರ್ಕೊಂಡಿದ್ದಾರೆ. ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರು. ನಾನು ಕತ್ತಲೆ ದಾರಿ ದೂರ ಅಂತ ಜಗಣ, ಅದರಲ್ಲಿ ನನಗೆ ಬೆಸ್ಟ್ ಆಕ್ಟರ್ ಪ್ರೈಸ್. ಅಲ್ಲಿಂದ ಆಚೆಗೆ ನನಗೇನಾಗೋಯ್ತು, ಆಸೆಗಳು ಜಾಸ್ತಿ ಆಯ್ತು. ಆಕ್ಟ್ ಮಾಡಬೇಕು. ಸರಿ, ಎಲ್ಲ ಕಾಂಪಿಟೇಷನ್ಗಳು ಶುರುವಾಯ್ತು. ಸಾಹಿತ್ಯ ಕೂಟದ ಕಾಂಪಿಟೇಷನ್ ಆಗ್ತಾ ಲಲಿತಾ ಕಲಾ ಸಂಘದಲ್ಲಿ ಕಾಂಪಿಟೇಷನ್ ಮಾಡ್ಬೇಕಲ್ಲ, ಲ್ಯಾಂಗ್ವೇಜ್ ಕಾಂಪಿಟೇಷನ್. ಅವಾಗ ಕನ್ನಡ ಸಾಹಿತ್ಯ ಕೂಟದಲ್ಲಿ ಇಂಟರ್ ಡಿವಿಷನ್ ಕಾಂಪಿಟೇಷನ್ ಗಳಲ್ಲಿ ಒಂದು 8-10 ನಾಟಕ ಬರೋವು. ಅದರಲ್ಲಿ ಯಾವ್ದು ಫಸ್ಟ್ ಬರೋದು ನಾಟಕ, ಆ ನಾಟಕನ ಲಲಿತಾ ಕಲಾ ಸಂಘಕ್ಕೆ ಎಂಟ್ರಿ ಕೊಡೋದು ಕನ್ನಡ ಸಾಹಿತ್ಯ. ಅವಾಗ ಆತರ ಕಾನೂನು ಮಾಡ್ಕೊಂಡಿದ್ವಿ. ಸೊ ಅವಾಗ ಏನಾಗುತ್ತೆ, ಕನ್ನಡ ಸಾಹಿತ್ಯ ಕೂಟದಲ್ಲಿ ಅಂದ್ರೆ ಫಸ್ಟ್ ಡ್ರಾಮಾ ಬಂದ್ರೆ ಅದು ಫೈನ್ ಆರ್ಟ್ಸ್ ಅಲ್ಲಿ ಲಲಿತಾ ಕಲಾ ಸಂಘದಲ್ಲಿ ಕನ್ನಡ ಸಾಹಿತ್ಯ ಕೂಟ ರೆಪ್ರೆಸೆಂಟ್ ಅಂತರ್ಭಾಷಾ ನಾಟಕ ಸ್ಪರ್ಧೆಗೆ. ಸೊ ಅದರಲ್ಲಿ ಮಾಡಬೇಕು ಅಂತ ನನಗೆ ಆಸೆ ಜಾಸ್ತಿ ಆಯ್ತು. ಅವಾಗ ಏನಾಗೋಯ್ತು ಅಂದ್ರೆ, ಅವಾಗೆಲ್ಲ ಹಿರಿಯ ನಟರುಗಳು ಆಕ್ಟ್ ಮಾಡ್ತಾ ಇದ್ರು, ನಮ್ಗೆಲ್ಲ ಅವಕಾಶ ಕೊಡ್ತಾ ಇರಲಿಲ್ಲ. ನಾವು ಅಲ್ಲೆಲ್ಲ ಕದ್ದು ಮುಚ್ಚಿ ನೋಡಿ ರಿಹರ್ಸಲ್ ನೋಡ್ತಿದ್ವಿ. ಅವಾಗ ಬಾಪು ಸೀತಾರಾಮು, ಶ್ರೀರಾಮುಲು, ಆಮೇಲೆ ಪದ್ಮಿನಿ ಕೃಷ್ಣಸ್ವಾಮಿ, ಕೇಶವರಾವ್, ಶ್ರೀಪತಿರಾವ್, ಉಪಾಸನೆ ಸೀತಾರಾಮ್, ಇವರೆಲ್ಲ ಇಷ್ಟಾರ್ಥ, ವಿಗಡ ವಿಕ್ರಮರಾಯ, ಕುಮಾರರಾಮ, ಭಾಗ್ಯ ಇತಿಹಾಸ, ಈ ತರದ ನಾಟಕಗಳು. ಸರ್, ಏನಾದ್ರೂ ಒಂದು ನಿಂತ್ಕೊಳ್ಳೋದಾದ್ರೂ ಒಂದು ಕ್ಯಾರೆಕ್ಟರ್ ಕೊಡಿ ಸರ್,
ಇದ್ರಾಗಲ್ಲ ಹೋಗಪ್ಪ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನೋಡೋಣ ಕೊಡ್ತಾನೆ ಇಲ್ಲ, ನಮ್ಗೆ ಅವಕಾಶವೇ ಇರಲಿಲ್ಲ. ಕೊನೆಗೆ ಇದು ಏನು ಮಾಡೋದು, ನಾವು ಲಲಿತ ಕಲಾ ಸಂಘಕ್ಕೆ ನಾವು ಎಂಟ್ರಿ ಕೊಡ್ಲೇಬೇಕಲ್ಲ ಅನ್ಕೊಂಡು ಹಂಗೆ ಟ್ರೈ ಮಾಡ್ತಾನೆ ಇದ್ವಿ. ಬಟ್ ಏನು ಅವಕಾಶ ಸಿಕ್ಕಿರಲಿಲ್ಲ. ಆಮೇಲೆ ಏನಾಯ್ತು, ಇದ್ದಕ್ಕಿದ್ದಾಗೆ ಒಂದ್ಸಾರಿ ನಮ್ಮ ಫ್ರೆಂಡ್ ಒಬ್ಬ ಬಾಣದ ಇದು ಪಾಲಕ್ಷ ಬಾಣದ ಅವನು ಉತ್ತರ ಕರ್ನಾಟಕದ. ಅವನು ಹಿಂಗೆ ಮಾತಾಡ್ತಾ ಏನೇ ಇಲ್ಲೆಲ್ಲ ನಾಟಕಗಳು ಮಾಡ್ತಾ ಇದೀರಾ, ಯಾವ್ದಾದ್ರು ಉತ್ತರ ಕರ್ನಾಟಕ ಭಾಷಾ ನಾಟಕ ಮಾಡೋದು, ಯಾವ್ದು ಮಾಡೋದು ಏನು ಎತ್ತ ಅನ್ಕೊಂಡಿದ್ದಾಗ ಅವನೊಂದು ಸ್ಕ್ರಿಪ್ಟ್ ತಂದ್ರೆ ನಾಟಕ ಮಾಡೋದು ನೋಡ್ರೆ ಚೆನ್ನಾಗಿದೆ ಹೆಂಗೆ ಅಂತ. ಅದು ಏನಂತ ನೋಡಿದ್ರೆ ಓಟು ಯಾರಿಗೆ ಅಂತ ಒಂದು ಉತ್ತರ ಕರ್ನಾಟಕದ ಭಾಷೆ, ಅದೆಲ್ಲ ಬಹಳ ಚೆನ್ನಾಗಿತ್ತು ನಾಟಕ. ಅದೊಂದು ಕಾಂಪಿಟಿಷನ್, ಅದನ್ನೆಲ್ಲ ಮಾಡಿದ್ವಿ. ಅವಾಗ ಏನಾಗುತ್ತೆ, ಹಿಂಗೆ ಮಾತಿಗೆ ಮಾತು ಬಂತು. ಎಲ್ಲರೂ ಕೂತ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ. ನಾನು ಅವಾಗ ನಾಗೇಶ್ ಕಶ್ಯಪ, ಆಮೇಲೆ ಮಂಜುನಾಥ್ ರಾವು, ಆಮೇಲೆ PS ಮೂರ್ತಿ, ಈ ಕೆಲವರು ಆರ್ಟಿಸ್ಟ್ಗಳು, ರಾಜಣ್ಣ, ಈ ತರದ BL ಅಲ್ಲಿ ಕೆಲವು ಕಲಾವಿದರುಗಳೆಲ್ಲ ಸೇರ್ಕೊಂಡು ಏನಪ್ಪ ನಮ್ಗೆ ಸೀನಿಯರ್ಸ್ಗಳು ಯಾರು ನಮ್ಗೆ ಅವಕಾಶನ ಕೊಡ್ತಾ ಇಲ್ಲ, ನಾವೇನ್ ನಾಟಕ ಮಾಡೋದಲ್ವಾ ಹೆಂಗೆ ಸರಿ. ಈ ಕೆಲವು ಆಮೇಲೆ ಈ ಪುರಂದರ, ಸುಂದರ ಎಲ್ಲ ಒಂಥರ ಈಗಿನ ನನ್ನ ಸ್ಟೇಜ್, ನನ್ನ ಲೆವೆಲ್ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ನಾವೇ ಯಾಕೆ ಒಂದು ನಾಟಕ ಮಾಡಬಾರ್ದು ಹಾಗೆ ಹೇಗೆ ಅಂತ. ಆ ಸರಿ ಏನಾಗೋಯ್ತು, ಲಲಿತ ಕಲಾ ಸಂಘ ಕಾಂಪಿಟೇಷನ್ಗೆ ಸಾಹಿತ್ಯ ಕೂಟದವ್ರು ಯಾವ್ದು ಬೆಸ್ಟ್ ಡ್ರಾಮಾ ಬಂದಿತ್ತು ಅದನ್ನ ಕೊಡ್ಬೇಕು ಅನ್ಕೊಂಡಿದ್ದವ್ರು ಏನಂತ ಆಗಲ್ಲ, ಅಚಾತುರ್ಯಾಗಿ ಆ ನಾಟಕ ಕೊಡಕ್ ಆಗ್ಲಿಲ್ಲ. ಅವಾಗ ಏನಾಗೋಯ್ತು ಅಂದ್ರೆ ಸಾಹಿತ್ಯ ಕೂಟದವ್ರು ಕರೆದು ನನ್ನ ಗೆಳೆಯ ನಾಗೇಶ್ ಕಶ್ಯಪ ಅಂತ ಗೆಳೆಯ, ನಮ್ ಗುರು ಅವನು ನನ್ಗೆ. ಯಾಕಂದ್ರೆ ಅವನು ಸಿನಿಮಾದಲ್ಲೇ ದೊಡ್ಡ ಹೆಸರು ಮಾಡಿದಂತ ಕಲಾವಿದ. ಒಂದ್ ರೀತಿನಲ್ಲಿ ಹೇಳ್ಬೇಕಂದ್ರೆ ನನ್ನನ್ನ ಎನ್ಕರೇಜ್ ಮಾಡಿದ್ದ ನಾಗೇಶ್ ಕಶ್ಯಪ. ನಮ್ BL ಅಲ್ಲಿ ಅವನೊಬ್ಬ ಒಂಥರ ಅವನಿಗೆ ಅವನು ಜೀವನದಲ್ಲಿ ಅವನು ಸ್ವಾರ್ಥ ಇಲ್ಲ, ಎಲ್ಲರೂ ನನ್ನಾಗೆ ಬೆಳಿಬೇಕು ಅನ್ನೋ. ಎಷ್ಟೋ ಜನ ಅವನಿಗೆ ಯಾಕೆ ಹೇಳ್ಬೇಕು, ಇವನಿಗೆ ಯಾಕೆ ಹೇಳ್ಬೇಕು ಅಂತಾರೆ. ಅವನ ನಂತರ ಆ ಬುದ್ಧಿ ಇರಲಿಲ್ಲ, ನನ್ನಾಗೆ ಎಲ್ಲರೂ ಬೆಳಿಬೇಕು ಹಂಗ್ ಮಾಡಿ ನಮ್ಮನ್ನ ಎನ್ಕರೇಜ್ ಮಾಡಿದ್ರು ನಾಗೇಶ್ ಕಶ್ಯಪ್. ಅವನೇನ್ ಮಾಡ್ದ ಅವಾಗ, ಒಂದ್ ಕೆಲಸ ಮಾಡೋಣ, ಈ ಸಾರಿ ಆ ಸಾಹಿತ್ಯ ಕೂಟದ್ದು ನಾಟಕಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದಾರೆ, ನೀವೆಲ್ಲ ಕೋಆಪರೇಟ್ ಮಾಡೋದಾದ್ರೆ ಮಾಡೋಣ ಅಂತ. ನಾವೆಲ್ಲ ಇದೀವಿ ರೆಡಿ. ತಗೊಂಡ್ವಿ ಜಯಸಿದ ನಾಯಕ ನಾಟಕ, ಫಸ್ಟ್ ಟೈಮ್ ಉತ್ತರ ಕರ್ನಾಟಕದ ಭಾಷೆ ಜಯಸಿದ ನಾಯಕ ನಾಟಕ ತಗೊಂಡ್ವಿ, ಒಡವೆ ಪ್ರೈಸ್ ಫಸ್ಟ್ ಟೈಮ್ ಲಲಿತ ಕಲಾ ಸಂಘದಲ್ಲಿ ಜಯಸಿದ ನಾಯಕ ನಾಟಕ ಮಾಡಿದ್ವಿ ಉತ್ತರ ಕರ್ನಾಟಕದ ಭಾಷೆ. ಅವನು ನಾಗೇಶನ್ಗೂ ಅವಾಗ ಏನಾಯ್ತು, ಅಲ್ಲಿಂದ ಆಚೆಗೆ ನಮ್ಮ ಪೀಳಿಗೆ ನಾಟಕಗಳು ಶುರುವಾಗ್ತದೆ. ಏನೋ ಗುಬ್ಬಣ್ಣ, ನಾಗೇಶ್ ಕಶ್ಯಪ್, ಆಮೇಲೆ ಇವರು ಮಧು, ಮರ್ಸಿಬಿಟೇಕರ್, ಕಮನಿಧರನ್, ನಾನು, ಲಕ್ಷ್ಮಣರಾವ್ ಅಂತ ಒಬ್ರು ಒಳ್ಳೆ ಆರ್ಟಿಸ್ಟ್ ತಿಳ್ಕೊಂಡ್ರು, ಅವರು ನನ್ನ ಸ್ನೇಹಿತರು, ನಮ್ಮ ಡಿವಿಷನ್ ಇದ್ರು. ಬಹಳಷ್ಟು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು, ಪೊಲೀಸ್ ಕಮಿಷನರ್ ಕ್ಯಾರೆಕ್ಟರ್ ಮಾಡಿ ನಮ್ಮ ಡಿವಿಷನ್ ಎಲ್ಲ ಇದ್ರು ಅವರು. ಆಮೇಲೆ ಕಮನಿಧರನ್ ಒಬ್ರು, ನಾವೆಲ್ಲ ಒಟ್ಟಿಗೆ ನಾಟಕ ಮಾಡಕ್ ಶುರು ಮಾಡಿದೆ. ಅಲ್ಲಿಂದ ಆಚೆಗೆ ನಮ್ಮ ಪೀಳಿಗೆಯವರು ನಾಟಕಕ್ಕೆ ಎಂಟ್ರಿ ಕೊಟ್ಟರು. ಆಗ ನಾವೆಲ್ಲ ಅವಾಗ ಇಲ್ಲಿಂದ ಶುರುವಾಯ್ತು. ಜಯಸಿದ ನಾಯಕ, ಆ ಊರು ಈ ಊರು, ವಿಕಟ ವಿಕ್ರಮರಾಯ, ಭುಜಂಗಯ್ಯನ ದಶಾವತಾರ, ತ್ರಿಶಂಕು, ಈ ತರದ್ದು ಬೇಕಾದಷ್ಟು ನಾಟಕಗಳು ನಾವು ಒನ್ ಬೈ ಒನ್ ಸಂಕ್ರಾಂತಿ, ಕಲದಂಡ, ಈ ತರದ್ದು ನಾಟಕಗಳು ಪ್ರತಿ ವರ್ಷ ಕಾಂಪಿಟೇಷನ್ ಬಂದ್ರೆ ಒಂದಲ್ಲ ಒಂದು ಪ್ರೈಸ್ಗಳು ತಗೊಂಡ್ಬರ್ತಿದ್ವಿ. ಅವಾಗ ಇದು ಫೈನ್ ಆರ್ಟ್ಸ್ ಕ್ಲಬ್ ಕಾಂಪಿಟೇಷನ್ ಆದ ನಂತರ ಹೊರಗಡೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ಯುವರಂಗ ಕಾಂಪಿಟೇಷನ್ ಮಾಡ್ತಾ ಇದ್ರು, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಶೀಲ್ಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು. ಆಮೇಲೆ ಕಿಸ್ಸಾ ಕರ್ನಾಟಕ ಇಂಡಸ್ಟ್ರೀಸ್ ಅಂಡ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಮಾಡೋರು, ಕಿಸ್ಸಾ ಕಾಂಪಿಟೇಷನ್ಸ್ ಅಂತ. ಆಮೇಲೆ ರಂಗಗಂಗೋತ್ರಿ ಅವ್ರು ಮಾಡೋರು. ಬಹಳಷ್ಟು ಕಾಂಪಿಟೇಷನ್ಗಳು ನಡೀತಾ ಇದ್ವು. ಇತ್ತೀಚೆಗೆ ಕಾಂಪಿಟೇಷನ್ಗಳೆಲ್ಲ ಇದುವೇ ಇಲ್ಲ. ನಾವು ಡಾಕ್ಟರ್ ರಾಜ್ಕುಮಾರ್ ಶೀಲ್ಡ್ ಕಾಂಪಿಟೇಷನ್ ಅಲ್ಲಿ 2 ಸಾರಿ ಅವಾರ್ಡ್ ತಗೊಂಡ್ಬಂದವ್ರು ನಾವು BL ಅಲ್ಲಿ. ಅವಾಗೆಲ್ಲ ಒಬ್ಬರಿಗಿನ್ನ ಒಬ್ರು ಮೈಕೋ, LGF, ITI, HMT, HAL, ಮೈಕೋ ಎಲ್ಲ ಫ್ಯಾಕ್ಟ್ರಿಗಳು ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಅಲ್ಲಿ. ಎಲ್ಲರೂ ನಮ್ಮ BL ನೋಡ್ ಬರ್ತಾ ಇದ್ರಪ್ಪ, ಡಾಕ್ಟರ್ ರಾಜ್ಕುಮಾರ್ ಗೆದ್ಕೊಂಡು ಹೋದವರು, ಹುಷಾರ ಮಾಡ್ರಿ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ನಮ್ದೇ ಅದು ಸ್ಫೂರ್ತಿ ಆಗುತ್ತೆ. ಅಷ್ಟು ಚೆನ್ನಾಗಿ ನಾಟಕಗಳೆಲ್ಲ ಮಾಡ್ತಾ ಇದ್ವಿ, ಮಾಡಿದ್ವಿ ಬಹಳಷ್ಟು ನಾಟಕ. ಅದಾದ ನಂತರ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಎಲ್ಲ ಆದ್ಮೇಲೆ ಸೆಂಟ್ರಲ್ ಲೆವೆಲ್, ನಾವು ನ್ಯಾಷನಲ್ ಲೆವೆಲ್ ಅಲ್ಲೂ ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ. ಅವಾಗ ಲಕ್ನೋದಲ್ಲಾಯ್ತು, ಆಮೇಲೆ ನೈವೇಲಿನಲ್ಲಾಯ್ತು. ನಾವು ನೈವೇಲಿನಲ್ಲಿ ನಾವು ಗುಲಾಮನ ಸ್ವಾತಂತ್ರ್ಯ ನಾಟಕ ಮಾಡಿದ್ವಿ. ಅದು ನಾಗೇಶ್ ಕಶ್ಯಪ ಇದು ಡೈರೆಕ್ಟ್ ಮಾಡಿದ್ದ. ಆ ನಾಟಕ ನಾವು ಅಲ್ಲಿ ಹೋಗಿ ಅಲ್ಲೂ ಬೆಸ್ಟ್ ಆಗೋದ ನೈವೇಲಿನ. ಆಮೇಲೆ ಲಕ್ನೋದಲ್ಲಿ ಹೋಗಿದ್ವಿ. ಲಕ್ನೋದಲ್ಲೂ ಅದು ಯಾವ ಪ್ರೈಸ್ ಬಂತು ಮರ್ತೋಗಿದೆ ನನಗೆ. ಈ ತರ ನ್ಯಾಷನಲ್ ಲೆವೆಲ್ ವರೆಗೂ ಒಂದು ಸ್ಟೇಟ್ ಲೆವೆಲ್ ಆಗಿ ನ್ಯಾಷನಲ್ ಲೆವೆಲ್ BL ಫೈನ್ ಆರ್ಟ್ಸ್ ಕಾಂಪಿಟೇಷನ್ ಹೀಗೆ ನಡೀತಾನೆ ಇತ್ತು. ಅಲ್ಲಿಂದ ಹಂಗೆ ಶುರುವಾಯ್ತು ನಮ್ದು ದೂರದರ್ಶನ. 1983ರಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ 83ಕ್ಕೆ ಮುಂಚೆ
ಗುಲ್ಬರ್ಗದಲ್ಲಿ ನಮ್ದು ಇದಿತ್ತು ಟಿವಿ ಟೆಲಿಕಾಸ್ಟ್ ಆಗ್ತಾ ಇತ್ತು, ಅಲ್ಲಿಂದ ಟೆಲಿಕಾಸ್ಟ್ ಆಗ್ತಾ ಇತ್ತು. ಹೈದರಾಬಾದಲ್ಲಿ ಶೂಟಿಂಗ್ ಮಾಡ್ತಾರೆ. ಅವಾಗಿನ್ನ ಬೆಂಗಳೂರಿನಲ್ಲಿ ದೂರದರ್ಶನ್ ಬಂದಿರಲಿಲ್ಲ. ನಾನು ಹೇಳ್ತಾರೆ 1983 ಅಲ್ಲಿತ್ತು. ಅವಾಗಲೇ ಮೊದಲು ಹಾ ಸರ್. ಆಕ್ಚುಲಿ ನಮ್ಮ ಕರ್ನಾಟಕಕ್ಕೆ ದೂರದರ್ಶನ್ ಬಂದಿದ್ದು ಫಸ್ಟ್ ಗುಲ್ಬರ್ಗದಲ್ಲಿ, ಹಾ ಸರ್. ಆಮೇಲೆ ಬೆಂಗಳೂರಿಗೆ ಬಂದಿದ್ದು. 1993 ಅಲ್ಲಿವರೆಗೂ ನಾವು ಅದಕ್ಕೂ ಮುಂಚೆ ಹೈದರಾಬಾದಲ್ಲಿ ನಾವು ಸಾಕ್ಷಿಕಲ್ಲು, ಸಂಖ್ಯಾಬೆಳ್ಳ, ದೇಶದ ನಾಯಕ, ಒಡಲಾಳ, ಬೇಕಾದಷ್ಟು ನಾಟಕ, ತಲೆದಂಡ ಎಲ್ಲ ನಾಟಕಗಳನ್ನು ಹೈದರಾಬಾದಲ್ಲಿ ಶೂಟಿಂಗ್ ಮಾಡಿದ್ವಿ. ಅವೆಲ್ಲ ಗುಲ್ಬರ್ಗದಲ್ಲಿ ಟೆಲಿಕಾಸ್ಟ್ ಆಯ್ತು. ಅದಾದ ನಂತರ 1993 ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಟವರ್ ಅಲ್ಲಿ ಅಧಿಕೃತವಾಗಿ ಬೆಂಗಳೂರಿಗೆ ದೂರದರ್ಶನ್ ಲಾಂಚ್ ಮಾಡೋದು 93 ಅವಾಗ ಫಸ್ಟ್ ಓಪನಿಂಗ್ ಪ್ರಾರಂಭಕ್ಕೆ ನಮ್ಮದೇ ನಾಟಕ, ಸಂಖ್ಯಾಬೆಳ್ಳ ನಾಟಕನೇ ಹಾಕೋದು. ಸೊ ಇದು ದೂರದರ್ಶನ ಶುರುವಾದ ಅಲ್ಲಿಂದ. ಅವಾಗ ದೂರದರ್ಶನದಲ್ಲಿ ಇವಾಗಿನ ತರ ಅಲ್ಲ, ಇವಾಗೆಲ್ಲ ಬಿಡಿ ಎಲ್ಲ ಮೆಗಾ ಸೀರಿಯಲ್ಗಳು, ಬೇಕಾದಷ್ಟು ಚಾನಲ್ಗಳು. ಅವಾಗ ಇದ್ದಿದ್ದು ಒಂದೇ ಡಿಡಿ, ದೂರದರ್ಶನ್ ಒಂದೇ. ಆ ದೂರದರ್ಶನಲ್ಲಿ ಯಾವ್ದಾದ್ರು ಧಾರಾವಾಹಿ ಬರುತ್ತೆ ಅಂದ್ರೆ 13 ಎಪಿಸೋಡು. ಆಮೇಲೆ ಮತ್ತೆ ಬೇಕೇ ಬೇಕು ಅಂದ್ರೆ ಇನ್ನು 13 ಎಪಿಸೋಡ್, 26 ಎಪಿಸೋಡ್ ಮ್ಯಾಕ್ಸಿಮಮ್ ಕೊಡ್ತಾ ಇದ್ರು. ಆವಾಗ ಬಿಗಿನಿಂಗ್ ನಲ್ಲಿ ಏನಾಯ್ತು, ನಾವು ಈ ರಂಗಭೂಮಿಯಿಂದ ಕಿರುತೆರೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಈ ರಂಗಭೂಮಿನಲ್ಲಿ ನಾನು BL ಚೌಕಟ್ಟಲ್ಲಿ ಇದ್ದವನು 1976 ರಂಗ ಸಂಪದ ಪರಿಚಯ ಮಾಡ್ಕೊಟ್ಟಿದ್ದೆ. ಯಾರು? ನಾಗೇಶ್ ಕಶ್ಯಪ್, ಅವನು ದೊಡ್ಡ ಹಿರಿಯ ನಟ. ಅವನು ರಂಗ ಸಂಪದಕ್ಕೆ ನನ್ನನ್ನು ಪರಿಚಯ ಮಾಡಿಕೊಂಡು ಮೆಂಬರ್ ಮಾಡಿಕೊಂಡ. 1976 ನಾನು ರಂಗ ಸಂಪದ ಮೆಂಬರ್ ಆಗಿ, ಅದಾದ ನಂತರ ರಂಗ ಸಂಪದದಲ್ಲಿ ಆವಾಗ ಧೀಮಂತ ನಿರ್ದೇಶಕರು, ಕಲಾವಿದರು, ನಿರ್ದೇಶಕರು BV ಕಾರಂತ, ಆರ್ ನಾಗೇಶ್, CG ಕೃಷ್ಣಸ್ವಾಮಿ, ವೆಂಕಟ ಸುಬ್ಬಯ್ಯ, ನಾಗಾಭರಣ ಅವರು, ಇವರೆಲ್ಲ ದೊಡ್ಡ ದೊಡ್ಡ ನಾಟಕಗಳನ್ನ ಮಾಡ್ತಾ ಇದ್ರು. ಆ ಟೈಮಲ್ಲಿ ನನ್ನ ಅದೃಷ್ಟ ಚೆನ್ನಾಗಿತ್ತು. ನಾಗಾಭರಣ ಅವರು ರಂಗ ಸಂಪರ್ಕದಲ್ಲಿ ಅವಾಗ ಏನ್ ಮಾಡಿದ್ರು, ನನ್ನ ಎಂಟ್ರಿ ಕೊಟ್ಟಾಗ ಸೋಮ ನಾಟಕ ಮಾಡಿಸ್ತಾ ಇದ್ರು ಆರ್ ನಾಗೇಶ್, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದ್ಮೇಲೆ ತ್ರಿಶಂಕು ಮಾಡಿಸೋದು, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದ್ಮೇಲೆ ರಂಗಭಾರತ ಅಂತ ಶ್ರೀರಂಗರ ನಾಟಕ ಮಾಡಿದ್ರು, ಶ್ರೀರಂಗೋತ್ಸವ ಮಾಡಿದ್ರು. ಶ್ರೀರಂಗರ ಎಲ್ಲ ನಾಟಕಗಳಲ್ಲೂ ಕ್ಯಾರೆಕ್ಟರ್ಗಳು ಮಾಡಿದ್ರು. ಈ ಮಾಡಿದಾದ್ಮೇಲೆ ಏನಾಯ್ತು, ನಮ್ಮ ರಂಗ ಸಂಪರ್ಕದಿಂದ ಸಂಖ್ಯಾಬೆಳ್ಳ ನಾಟಕ ಮಾಡೋದು ಅಂತ ತೀರ್ಮಾನ ಆಗಿ ನಾಗಾಭರಣ ಅವರು ಡೈರೆಕ್ಟ್ ಮಾಡೋದು ಅಂತ ಆಯ್ತು. ಅವಾಗ ಏನಾಗೋಯ್ತು, ಈ ಆ ಟೈಮಲ್ಲಿ ನಾವಿಲ್ಲಿ BL ಅಲ್ಲಿ ಕತ್ಲೆದಾರಿ ದುರ್ಗ ಯಾವ್ದೋ ನಾಟಕ ಮಾಡ್ತಾ ಇದ್ವಿ. ನಾಗಾಭರಣ ಅವರು ಗೆಸ್ಟ್ ಆಗಿ ಬಂದಿದ್ರು. BL ಬಂದಿದ್ದವ್ರು ಏನ್ ಮಾಡಿದ್ರು, ಅವಾಗ ನಮ್ಮನ್ನ ಎಲ್ಲ ಕರೆದ್ಬಿಟ್ಟು ಹೇಳೋದು, ನಾವು ಸಂಖ್ಯಾಬೆಳ್ಳ ನಾಟಕ ಶುರು ಮಾಡ್ತಾ ಇದ್ದೀವಿ, ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಲಾವಿದರು ಪಂಕ್ಚುಯಲ್ ಆಗಿ ಬರುವಂಥವ್ರು, ಇಂಟ್ರೆಸ್ಟ್ ಇರೋರು, ಅಚೀವ್ ಮಾಡ್ಬೇಕು ಅನ್ನೋ ಹೆಚ್ಚಬೇಕು ಅಂಥವ್ರು ಇದ್ರೆ ದಯವಿಟ್ಟು ಆಡಿಷನ್ಗೆ ಬನ್ನಿ ಅಂತ. ನನಗೆ ಅವಾಗ ಆಡಿಷನ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ನಾನು ನಾಗೇಶನ್ ಕೇಳಿದೆ, ಆಡಿಷನ್ಗೆ ಹೋಗು ನನಗೆ. ಸರಿ, ಆಡಿಷನ್ಗೆ ಬನ್ನಿ ಅಂತ ನಾಗಾಭರಣ ಅವ್ರು ಕರೆದ್ರು. ನಮಗೆ ಒಂಥರ ಆಡಿಷನ್ ಅಂದ್ರೆ ಏನು ಗೊತ್ತಿರ್ಲಿಲ್ವ, ಭಯ. ನನಗೆ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಏನ್ ಮಾಡಿ ಅವರು ಯಾವ ತರ ಡೈಲಾಗ್ ಕೊಡ್ತಾರೋ ಏನು ನೋಡೋಣ ಅನ್ಕೊಂಡು, ಸರಿ ದೇವ್ರ ಮೇಲೆ ಭಾರ ಹಾಕಿ ಹೋದ್ವಿ. ಆಡಿಷನ್ಗೆ ಹೋದ್ರೆ, ಆಡಿಷನ್ಗೆ ಹೋದಾಗ ನನ್ನ ಜೊತೆನಲ್ಲಿ ವಿಜಯಕಾಶಿ, ವೈಜಯಂತಿ, ಸುಂದರ್ಶ್ರೀ ಅವರೆಲ್ಲ NSD ಅವರು, ಆಮೇಲೆ ಉಮಾಶ್ರೀ ಅವರೆಲ್ಲ, ನಾವೆಲ್ಲ ಒಟ್ಟಿಗೆ ಒಂದೇ ಬ್ಯಾಚ್ ನಾವು. ಅವಾಗ ಸರಿ ಆಡಿಷನ್ಗೆ ಹೋದ್ವಿ. ಆಡಿಷನ್ಗೆ ಹೋದಾಗ ಸಂಖ್ಯಾಬೆಳ್ಳದಲ್ಲಿ ಸ್ಕ್ರಿಪ್ಟ್ ಕೊಟ್ಟರು. ಅದು ಉತ್ತರ ಕನ್ನಡ. ಅಷ್ಟರಾಗಲೇ ನಾವು ಉತ್ತರ ಕರ್ನಾಟಕದ ಭಾಷೆನಲ್ಲಿ ಯಾವುದಷ್ಟು ನಾಟಕಗಳನ್ನು ಮಾಡಿದ್ನಲ್ಲ, ಹಂಗಾಗಿ ನನಗೆ ಆ ಭಾಷೆ ಬಗ್ಗೆ ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಸರಿ, ಸಂಖ್ಯಾಬೆಳ್ಳ ಉತ್ತರ ಕರ್ನಾಟಕದ ಭಾಷೆ ಬೆಳಗಾವಿಯವರು ಬೈಲಹೊಂಗಲದಲ್ಲಿ ನಡೆದ ಕಥೆ ಅದು. ಒರಿಜಿನಲ್ ಸಂಖ್ಯಾಬೆಳ್ಳದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟರು, ಬಾಳಿಂಗ್ ಕ್ಯಾರೆಕ್ಟರ್. ಓದೋನು. ಸರಿ ಓದ್ದೆ, 2ನೇ ಸಾರಿ ಓದ್ದೆ. ಅದಾದ್ಮೇಲೆ 3 ದಿನ ಬಿಟ್ಟು ಮತ್ತೆ ಬನ್ನಿ ಅಂತ, ಮತ್ತೆ 3 ದಿನ ಬಿಟ್ಟು ಮತ್ತೆ ಹೋದ. ಹಿಂಗೆಲ್ಲ ಮಾಡಿ ಸುಮಾರು ಒಂದು 40-50 ಜನ ಆಡಿಷನ್ಗೆ ಬಂದಿದ್ರು, ಎಲ್ಲೆಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್. ಸರಿ, ಕೊನೆಗೆ ಹಂಗೆ ಕೊನೆಗೆ ನನಗೆ ಬಾಳ್ಯನ ರೋಲ್ ಫಿಕ್ಸ್ ಮಾಡೋದು ಬರ್ಣವ್. ಅದು ನನ್ನ ಅದೃಷ್ಟ. ರಂಗಭೂಮಿಯ ನಾನು ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ ಅದೇ ಮುಖ್ಯವಾದ ಕಾರಣ, ಬಾಳ್ಯ. ಸರಿ, ಬಾಳ್ಯ ರೋಲ್ ಫಿಕ್ಸ್ ಆಯ್ತು. ಅಲ್ಲೊಂದು 30-40 ಜನದಲ್ಲಿ ಫಸ್ಟ್ ಅವರು ಅನೌನ್ಸ್ ಮಾಡಿದ್ದೆ ನನ್ನ ಕ್ಯಾರೆಕ್ಟರ್, ಬಾಳ್ಯನ ಕ್ಯಾರೆಕ್ಟರ್. ಅದಾದ ನಂತರ ಸಂಖ್ಯಾ, ವಿಜಯಕಾಶಿ ಸೆಲೆಕ್ಟ್ ಆದ್ರು. ಆವಾಗ ಗಂಗೆ ರೋಲ್ಗೆ ಏನ್ ಮಾಡೋದು ಅಂದ್ರೆ, ಅವಾಗ NSC ಮುಗಿಸ್ಕೊಂಡ್ ಬಂದಿದ್ರು ಸುಂದರ್ಶ್ರೀ ಅವರು,
ಅವರೇ ಗಂಗೆ ರೋಲನ್ನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋದು. ಸೊ ಸಂಖ್ಯಾ ಬಳ್ಳಿ ಶುರುವಾಯಿತು, ನಾಟಕ ರಿಹರ್ಸಲ್ಗಳಾಯಿತು, ಅದೆಲ್ಲ ಫೋಕ್ ಪ್ಲೇ, ಜನಪದ ನಾಟಕ. ಸರಿ, ನಮಗೂ ಅವಾಗೆಲ್ಲ ಕುಣಿದು ಕೈಕಾಲು ನೋವು ಬಂದು ಕೊನೆಗೆ ಅದು ಫಸ್ಟ್ ಶೋ ಆಗಿದೆ ಬಾಂಬೆಲಿ. ಮೊದಲನೇ ಶೋ ಬಾಂಬೆಲಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ಬಂದು ಅಲ್ಲಿಂದ ನಾವು 22 ದಿನ ನಾವು 22 ಕಡೆ ನಾಟಕ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಹೊರಟು, ಬಾಂಬೆಯಿಂದ ಹೊರಟು ಬಾಗಲಕೋಟೆ, ಬೆಳಗಾಂ, ಬಿಜಾಪುರ, ಆಮೇಲೆ ಗುಲ್ಬರ್ಗ, ರಾಯಚೂರು, ಹಾವೇರಿ, 22 ಶೋ. ಸಂಖ್ಯಾ ಬಾಳ್ಯ, ತ್ರಿಶಂಕು, ಚೋಮ, 3 ನಾಟಕಗಳು. ಒಂದೊಂದು ಕಡೆ ಹೋದ್ರೆ 3 ನಾಟಕ. ಫಸ್ಟ್ ಸಂಖ್ಯಾ ಬಾಳ್ಯ, ಅದಾದ ನಂತರ ತ್ರಿಶಂಕು, ಅದಾದ ನಂತರ ಚೋಮ, 3 ನಾಟಕ. ಎಲ್ಲ ಕಡೆನೂ 3 ನಾಟಕ, ಎಲ್ಲ ಕಡೆ 3 ನಾಟಕ ಎಲ್ಲ ಮಾಡ್ಕೊಂಡು ಬಂದ್ವಿ. ಅವಾಗ ನಾವು 1 ಮಂತ್ ಟೂರ್. ಅದು ಅಲ್ಲಿಂದ ಬಂದು ಆ ನಾಟಕ ಸರಿ ಬೆಂಗಳೂರಿಗೆ ಬಂದ ಮೇಲೆ, ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದ ಅಲ್ಲಿ ನಾಟಕ ಅನೌನ್ಸ್ ಮಾಡಿದ್ರು. ಆ ಮೊದಲನೇ ಶೋಗೆ ಕಿಕ್ಕಿರಿದು ಜನ ಸೇರಿ ಹೌಸ್ಫುಲ್ ಆಗ, ಜನಗಳಿಗೆ ಇದೇ ಇಲ್ಲ, ಆಗೋದೇ ಇಲ್ಲ, ಟಿಕೆಟ್ ಎಲ್ಲ ಸೋಲ್ಡ್ ಔಟ್. ಸರಿ, ಏನ್ ಮಾಡೋದು, ಅವಾಗ ವಿಧಿ ಇದ್ದೆ ನಮ್ಮ ಜೆ ಲೊಕೇಶನ್ ಅವರು ಆರ್ಗನೈಸರು, ಆಮೇಲೆ ನಮ್ಮ VM ನಾಗೇಶ್ ಅಂತ ಎಲ್ಲರೂ ಸೇರ್ಕೊಂಡು ಮಾತುಕತೆ ಎಲ್ಲ ಮಾಡಿ 2ನೇ ಶೋ ಮಾಡಿಬಿಡೋಣ, ಜನ ಜಾಸ್ತಿ ಇದ್ದಾರೆ. ಸರಿ, ಮೊದಲನೇ ಶೋಗೆ ಕುಡಿದು ಕಾಲು ನೋವು ಸುಸ್ತಾಗಿತ್ತು ನಮಗೆ, ವಿಧಿ ಇಲ್ಲ, 2ನೇ ಶೋ ಮಾಡಿದ್ರು. ಆ 2ನೇ ಶೋ ಕೂಡ ಹೌಸ್ಫುಲ್ ಆಯ್ತು ಸಂಖ್ಯಾ ಬಳ್ಳಿ. ಅದಾದ ನಂತರ ನಾವು ಇದೇ ಸಂಖ್ಯಾ ಬಳ್ಳಿ ಫೇಮಸ್ ಆಯಿತು. ಸೊ ಆಮೇಲೆ ಅದನ್ನ ಸುಮಾರು ಒಂದು 250 ಶೋ ಆಲ್ ಓವರ್ ಇಂಡಿಯಾ ನಾವು ಮಾಡಿದ್ವಿ. ಸಂಖ್ಯಾ ಬಳ್ಳಿ ಎಲ್ಲ ಕಡೆ ಮಾಡಿದ್ವಿ, ಎಲ್ಲ ಸ್ಟೇಟಲ್ಲೂ ಮಾಡಿದ್ವಿ. ಬಾಂಬೆ, ಹೈದ್ರಾಬಾದು, ಲಕ್ನೋ, ಚೆನ್ನೈ, ಆ ಸ್ಟೇಟ್ಗಳಲ್ಲೂ ನಾಟಕನ ಸಂಖ್ಯಾ ಬಳ್ಳಿ ಮಾಡಿದ್ವಿ. ಸೊ ಸಂಖ್ಯಾ ಬಳ್ಳಿ ಆದ್ಮೇಲೆ 2ನೇ ನಾಟಕ ಒಡಲಾಳ ತಗೊಂಡ್ವಿ. ಒಡಲಾಳದಲ್ಲಿ ಸಾಕೌಂಡ್ ರೋಲ್ ಮಾಡ್ತಾ ಇದ್ರು ಉಮಾಶ್ರೀ ಅವರು. ನಾನು ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅಂದ್ರೆ ಖ್ಯಾತ ಚಲನಚಿತ್ರ ನಟಿ ಉಮಾಶ್ರೀ ಮೇಡಮ್ ಅವರು ಹೌದು ಡ್ರಾಮಾದಲ್ಲಿ ಮಾಡ್ತಾ ಇದ್ರಲ್ವಾ ಸರ್? ಹೌದು ಅವರು ಅಷ್ಟೊತ್ತಿಗಾಗ್ಲೇ ನಮ್ಮ ಜೊತೆಯಲ್ಲಿ ನಾಟಕ ಮಾಡ್ತಿದ್ದರು. ಆ ಒಡಲಾಳದಲ್ಲಿ ಸಾಕೌಂಡ್ ರೋಲ್ ಮಾಡಿದ ಮೇಲೆನೆ ಆ ಉಮಾಶ್ರೀ ಅವರ ಇದು ಗೆಟಪ್ ಚೇಂಜ್ ಆಗಿ, ಅಲ್ಲಿಂದ ಅವ್ರು ಮತ್ತೆ ತಿರುಗಿ ನೋಡ್ಲೇ ಇಲ್ಲ. ಅಲ್ಲಿಂದ ಹೋಗ್ತಾ ಇದ್ದಾರೆ. ಇವತ್ತಿಗೂ ಉಮಾಶ್ರೀ ಅಂದ್ರೆ ಉತ್ತುಂಗದಲ್ಲಿ ಇರುವಂತ ಒಬ್ಬ ಏಕಾಂತ ನಟಿ, ಅದರೊಳಗೆ ಅನುಮಾನನೇ ಇಲ್ಲ. ನ್ಯಾಷನಲ್ ಅವಾರ್ಡ್ಗಳಲ್ಲಿ ಬಂದಿದೆ. ಆದ್ರೂ ಅವ್ರೇನು ರಂಗಭೂಮಿ ಇವತ್ತು ಬಿಟ್ಟಿಲ್ಲ. ಇವತ್ತಿಗೂ ಮೈಸೂರಲ್ಲಿ ಅವ್ರದ್ದು ಶೋ ಇದೆ, ಶರ್ಮಿಷ್ಠೆ ಅಂತ. ಅದು ಏಕಪಾತ್ರ ಅಭಿನಯ, ಒಬ್ಬರೇ ಶರ್ಮಿಷ್ಠೆ ಇರೋ 2 ಅವರ್ ಸ್ಟೇಜ್ ಮೇಲೆ ಒಬ್ಬರೇ ಆಕ್ಟ್ ಮಾಡ್ತಾರೆ ಉಮಾಶ್ರೀ ಅವರು. ಸೊ ಅವರು ಒಡಲಾಳದಲ್ಲಿ ಸಾಕೌಂಡ್ ರೋಲ್ ಮಾಡಿದ್ರು. ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದೆ. ಅದು ಸುಮಾರು ಒಂದು 85-90 ಶೋ ಆಲ್ ಓವರ್ ಇಂಡಿಯಾದಲ್ಲಿ ಅದು ಶೋ ಆಯ್ತು. ಇದಾದ ನಂತರ ಸುಲ್ತಾನ್ ಟಿಪ್ಪು ಮಾಡಿದ್ವಿ, ತಲದಂಡ ಮಾಡಿದ್ವಿ, ಮಹಾಚೈತ್ರ ಮಾಡಿದ್ವಿ, ಇನ್ನು ಬಹಳಷ್ಟು ನಾಟಕ ರಂಗ ಸಂಪದದಿಂದ. ಆಮೇಲೆ ಜಯಸೇದ್ರ ನಾಯಕನೂ ಮಾಡಿದ್ವಿ. ಆಮೇಲೆ ಗ್ರಾಮ ಸ್ವಾತಂತ್ರ್ಯ ಯಾತ್ರೆ ಮಾಡಿದ್ವಿ. ರಂಗ ಸಂಪದದ ಎಲ್ಲ ಹವ್ಯಾಸಿ ನಾಟಕಗಳಲ್ಲೂ ನಾನು ಆಕ್ಟ್ ಮಾಡ್ತಾ ಬಂದೆ. ಇದರ ಜೊತೆನಲ್ಲಿ ಅವಾಗ ಮತ್ತೆ ದೂರದರ್ಶನಕ್ಕೆ ಬರ್ತೀನಿ. ದೂರದರ್ಶನಕ್ಕೆ ಬಂದಾಗ 1993ರಲ್ಲಿ ಸಂಖ್ಯಾ ಬಳ್ಳಿಯಲ್ಲಿ ಇನಾಗ್ರೇಷನ್ ಇತ್ತು. ಅದಾದ ನಂತರ 13 ಎಪಿಸೋಡು ದೂರದರ್ಶನಲ್ಲಿ ಪ್ರೊಡ್ಯೂಸ್ ಮಾಡೋದು. ಅವಾಗ ಬಿಗಿನಿಂಗ್ ಅಲ್ಲಿ ವೈದ್ಯ ನಾರಾಯಣ ಅವರೇ ಕಂಡಕ್ಟರ್ ಕರಿಯಪ್ಪ ಅಂತ ನೋಡಿರ್ತೀರಿ, ಎಲ್ಲರೂ ನೋಡಿರ್ತೀರಿ ಸಾಮಾನ್ಯವಾಗಿ. 13 ಎಪಿಸೋಡು ಕಂಡಕ್ಟರ್ ಕರಿಯಪ್ಪದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ವೈದ್ಯ ನಾರಾಯಣ ಅವರಿನಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ಅದಾದ ನಂತರ ನಮ್ಮ ಎಲ್ಲಕ್ಕಿಂತ ನನಗೆ ಇಂಪಾರ್ಟೆಂಟ್ ಒಂದು ಹೇಳ್ಕೊಳ್ಳೋ ಖುಷಿ ಅಂದ್ರೆ, ನಾನು ದೂರದರ್ಶನದಲ್ಲಿ ದೊಡ್ಡ ಮಹಾನ್ ಕಲಾವಿದರು, ಹೆಸರಾಂತ ಕಲಾವಿದರು ಕಲ್ಯಾಣ್ ಕುಮಾರ್ ಜೊತೆನಲ್ಲಿ ನನಗೆ ಆಕ್ಟ್ ಮಾಡೋಕೆ ಅವಕಾಶ ಸಿಕ್ಕಿದೆ. ಸ್ವರ ಸಂಪದ ಅಂತ ನಮ್ಮ ಸುನೀಲ್ ಪುರಾಣಿಕ್ ಡೈರೆಕ್ಟ್ ಮಾಡಿದ್ರು 13 ಎಪಿಸೋಡಲ್ಲಿ ಕಲ್ಯಾಣ್ ಕುಮಾರ್ಗೆ ಈಕ್ವಲೆಂಟ್ ಕ್ಯಾರೆಕ್ಟರ್ ನನಗೆ ಕೊಟ್ಟರು. ನಾನು ಅವ್ರ ಜೊತೆಯಲ್ಲಿ ಮಾಡಿದ್ದೆ ನನ್ನ ಪುಣ್ಯ, ನನ್ನ ಅದೃಷ್ಟ ನಿಜ ಹೇಳಬೇಕು ಅಂದ್ರೆ. ಅದರಲ್ಲಿ ಲೋಕೇಶ್ ಅವರು ಮೇನ್ ಕ್ಯಾರೆಕ್ಟ್ರು, ಕಲ್ಯಾಣ್ ಕುಮಾರ್ ಮೇನ್ ಕ್ಯಾರೆಕ್ಟ್ರು, ನಾನು ಮೇನ್ ಕ್ಯಾರೆಕ್ಟರ್. ನನ್ನ ಮಗನಿಗೆ ಕಲ್ಯಾಣ್ ಕುಮಾರ್ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ. ಮದುವೆ ಆಗುತ್ತೆ. ಮದುವೆ ಆದ ನಂತರ ನನ್ನ ಮಗ ಆಕ್ಸಿಡೆಂಟಲ್ಲಿ ಸಾಯ್ತಾನೆ, ಅವಳು ಬಿಡು ಆಗ್ತದೆ. ಈ ಥರದ ಕತೆ ಅದೇನಾದ್ರು ಇಟ್ಕೊಂಡೋಗಿ. ಬಟ್ ಕಲ್ಯಾಣ್ ಕುಮಾರ್ ಅವ್ರ ಜೊತೆನಲ್ಲಿ ಅಭಿನಯಿಸಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಸ್ವರ ಸಂಪದ. ಆಮೇಲೆ ದೊಡ್ಡ ಮನೆ ಮಾಡಿದ್ವಿ, ಅದು ಒಂದು 26 ಎಪಿಸೋಡ್ ಮಾಡಿದ್ವಿ. ಅದಾದ ನಂತರ ದೂರದರ್ಶನದಲ್ಲಿ ಮೆಗಾ ಸೀರಿಯಲ್ಗಳು ಶುರುವಾಯ್ತು. ಮೆಗಾ ಸೀರಿಯಲ್ಗಳೇನು 13 ಎಪಿಸೋಡ್ 26 ಎಪಿಸೋಡ್ ಅಲ್ಲ,
ನೂರಾರು ಎಪಿಸೋಡ್ಗಳು. ಅದರಲ್ಲಿ ತುಂಬಾ ಹೆಸರು ಮಾಡಿದಂತ ನಾಗಾಭರಣ ಅವರ ಸಂಕ್ರಾಂತಿ, ಆ ಸಂಕ್ರಾಂತಿ ಟೈಟ್ಲ್ ಸಾಂಗ್ ಈಗಲೂ ಅದನ್ನು ಕೇಳಿದ್ರೆ ಜನ ಮಧ್ಯಾಹ್ನ 2 ಗಂಟೆಗೆ ಬರ್ತಾ ಇತ್ತು. 2ರಿಂದ 2:30 ಅರ್ಧ ಗಂಟೆ ಜನ ಎಲ್ಲಿಂದನೋ ಬಂದವರು ಆ ಟೈಟ್ಲ್ ಸಾಂಗ್ ಅಶೋಕ್ ಅವರ ಆ ಸಂಕ್ರಾಂತಿ. ಅದರಲ್ಲಿ ನನಗೆ ಸಿದ್ದೇಗೌಡ ಅಂತ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟರು. ಅದರಲ್ಲಿ ಆಕ್ಟ್ ಮಾಡಿರೋರು ಎಷ್ಟೋ ಜನ ಇವಾಗಲೂ ಆರ್ ವೆಂಕಟಾಚಲ ಆಕಾಶವಾಣಿನಲ್ಲಿದ್ದವರು, ಏಣಿಗೆ ಬಾಳಪ್ಪ, ಆಮೇಲೆ ಅವರ ಮಗ ಅವರೆಲ್ಲ ದೊಡ್ಡ ದೊಡ್ಡ ಎಂ.ಐ.ಎಂ.ಗಳು ಅದರಲ್ಲಿ ಆಕ್ಟ್ ಮಾಡಿದ್ರು. ಅದರಲ್ಲಿ ನನಗೆ ಸಿದ್ದೇಗೌಡ ಅಂತ ಒಂದು ಮೇಜರ್ ಕ್ಯಾರೆಕ್ಟರ್, ನನಗೆ ಖುಷಿ ಕೊಡುವಂತ ಕ್ಯಾರೆಕ್ಟರ್ ಅದು. ಅದ್ಭುತವಾಗಿ ಅದು ಈ ಸಂಖ್ಯಾಬಾಳ್ಯ ಎಫೆಕ್ಟ್, ಅದು ಸಂಖ್ಯಾಬಾಳ್ಯದ ಬಾಳ್ಯ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅದನ್ನ ನೋಡೇ ಸಂಕ್ರಾಂತಿನಲ್ಲಿ ನಾಗಾಭರಣ ಅವರು ನನಗೆ ಸಿದ್ದೇಗೌಡನ ರೋಲ್ ಅನ್ನ ಕೊಟ್ಟು ಅದ್ಭುತವಾಗಿ ನಾನು ಮಾಡಿದೆ ಅಂತ. ನಿಜವಾಗ್ಲೂ ಸೀರಿಯಲ್ ಚೆನ್ನಾಗಿತ್ತು. ನಾನ್ ಚೆನ್ನಾಗಿ ಮಾಡಿದೆ ಅಂತ ಅಲ್ಲ ಪ್ರಶ್ನೆ, ಸೀರಿಯಲ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಅದಾದ ನಂತರ ಅವ್ರು ಏನ್ ಮಾಡಿದ್ರು, ನಾಗಾಭರಣ ಅವರು ಗೆಳತಿ ಅಂತ ಒಂದು ಮಾಡಿದ್ರು. ಆ ಗೆಳತಿನಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟರು. ಸೊ ಅದಾದ ನಂತರ ನಮಗೆ ಈ ಸೀರಿಯಲ್ಗಳು, ಯಾವ ಮೆಗಾ ಸೀರಿಯಲ್ಗಳು ಜಾಸ್ತಿ ಆದ್ವಲ್ಲ, ಅವಾಗ ಏನಾಗಿತ್ತು, ಸಿಹಿ ಕೈ ಚಂದ್ರು ಅವರು ನನಗೆ ಕರೆದ್ಬಿಟ್ಟು ಅವಾಗ ಯದ್ವಾ ತದ್ವಾ ಅಂತ ಒಂದು ಕಾಮಿಡಿ ಸೀರಿಯಲ್ ಬರ್ತಿತ್ತು. ನನಗೆ ಸಿಹಿ ಕೈ ಚಂದ್ರು ಅವರು ಎಲ್ಲಾ ಸೀರಿಯಲ್ಗಳಲ್ಲೂ ನಾನು ಆಕ್ಟ್ ಮಾಡಿದ್ದೀನಿ. ಫಸ್ಟ್ ಯದ್ವಾ ತದ್ವಾ ಮಾಡಿದ್ರು, ಆಮೇಲೆ ಪಾಪ ಪಾಂಡ ಮಾಡಿದ್ರು, ಸಿಲ್ಲಿನಲ್ಲಿ ಮಾಡಿದ್ರು, ಆಮೇಲೆ ಪಾರ್ವತಿ ಪರಮೇಶ್ವರ ಮಾಡಿದ್ರು, ಪಾಂಡುರಂಗ ವಿಠಲ ಮಾಡಿದ್ರು, ಪಾಂಡು ಐ ಲವ್ ಯು ಮಾಡಿದ್ರು. ಆಮೇಲೆ ಈ ತರದವು ಬೇಕಾದಷ್ಟು ಸಿಹಿ ಕೈ ಚಂದ್ರ ಅವರ ಎಲ್ಲಾ ಸೀರಿಯಲ್ಗಳಲ್ಲೂ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ನಾನು ಮಾಡ್ತಾ ಬಂದೆ. ಅದಾದ ನಂತರ ನಮ್ಮ ಇದು ಯಾವ ಜನ್ಮದ ಮೈತ್ರಿ, ಭುಜಂಗಯ್ಯನ ದಶಾವತಾರ ಮಾಡಿದ್ರು. ಭುಜಂಗಯ್ಯನ ದಶಾವತಾರ ನಾಟಕ ಮಾಡ್ತಾ ಇದ್ವಿ ಫಸ್ಟ್. ಅದಾದ ನಂತರ ಸೀರಿಯಲ್ ಮಾಡಿದ್ರು, ಆರ್ಗನೈಸೇಷನ್ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಪುಂಡ್ರಿ ಅಂತ ಒಂದು ಮೇಜರ್ ಕ್ಯಾರೆಕ್ಟರ್. ನನಗೆ ಆ ಪುಂಡ್ರಿ ಭುಜಂಗಯ್ಯನ ದಶಾವತಾರದಲ್ಲಿ ನಾಟಕದಲ್ಲಿ ನಾನು 4 ಕಡೆ ಹೋದ್ರು 4 ಕಡೆನೂ ನಾನು ಬೆಸ್ಟ್ ಆಗಿ ತಗೊಂಡಿದ್ದೀನಿ. ಪುಂಡ್ರಿ ಸ್ಟೇಟ್ ಲೆವೆಲ್ ಅಲ್ಲೂ ತಗೊಂಡಿದ್ದೀನಿ, BL ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಕೂಟದಲ್ಲಿ ತಗೊಂಡಿದ್ದೀನಿ, ಫೈನಾನ್ಸ್ ಅಲ್ಲೂ ತಗೊಂಡಿದ್ದೀನಿ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲೂ ಪುಂಡ್ರಿ ರೋಲ್ಗೆ ನಾನು ಬೆಸ್ಟ್ ಆಗಿ ಅವಾರ್ಡ್ ತಗೊಂಡಿದ್ದೀನಿ. ಅದನ್ನ ಸೀರಿಯಲ್ ಮಾಡಿದಾಗ ಅದೇ ಕ್ಯಾರೆಕ್ಟರ್ ನಾನು ಮಾಡಿದೆ. ಸೊ ಅವಾಗ 2-3 ಸೀರಿಯಲ್ಗಳು ಒಟ್ಟಿಗೆ ಅಲ್ಲಿಂದ ಎಲ್ಲ ಕ್ಲಾಶ್ ಆಗೋವು. ಎಲ್ಲರೂ ಸಿನಿಮಾಗಳಲ್ಲಿ ಕ್ಲಾಶ್ ಆರ್ಟಿಸ್ಟ್ ಅನ್ನೋರು. ಹಂಗೆ ನನಗೆ ಅವಾಗ ಈ ಕಡೆ ಸ್ವರ ಸಂಪದ, ಆ ಕಡೆ ಭುಜಂಗಯ್ಯನ ದಶಾವತಾರ, ಈ ಕಡೆ ಒಂದು ಇಲ್ಲಿ ತುಂಗಡಿನಲ್ಲಿ ಶೂಟಿಂಗು, ಇನ್ನೊಂದು ಮಂಡ್ಯ ದೇಶಿಹಳ್ಳಿನಲ್ಲಿ ಸ್ವರ ಸಂಪದ ಶೂಟಿಂಗ್. ಸೊ ಅಲ್ಲಿ ಮಾಡೋದು, ರಾತ್ರಿಗೆ ಇಲ್ಲೇ ಬರೋದು, ಇಲ್ಲಿ ಬೆಳಗ್ಗೆ ಹೊರಡೋದು, ಅಲ್ಲಿ ಹೋಗಿ ಶೂಟಿಂಗ್ ಮಾಡೋದು, ಈ ತರದ್ದು. ಅವಾಗ ಬಿಸಿಯೆಸ್ಟ್ ಆರ್ಟಿಸ್ಟ್ ನಾನು 1 ನಿಮಿಷ ಪುರ್ಸತ್ತಿಲ್ಲ. ಈ ಕಡೆಯಿಂದ ಫ್ಯಾಕ್ಟ್ರಿ ಅನ್ಕೊಂಡ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಹೋಗ್ತಿದ್ದೆ. ಎಲ್ಲೂ ನಾನು ಆ ತರ ಸಿಕ್ಕಾಪಟ್ಟೆ ರಜೆ ಹಾಕಿ ವೇಸ್ಟ್ ಮಾಡೋದು ಅದೆಲ್ಲ ಇಲ್ಲ. ಆದ್ರೂ ಕೂಡ 2 ಕಡೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಈ ಕಡೆ ರಂಗಭೂಮಿ ನಾಟಕನೂ ಬಿಡ್ತಿರಲ್ಲ. ಈ ಮಧ್ಯದಲ್ಲಿ ಶೋಗಳಾಗವು. ಇದಕ್ಕಿದ್ದಂಗೆ ಹೇಳೋರು 3 ದಿನ ಆದ್ಮೇಲೆ 3 ದಿನ ಇದೆ ಬಾಂಬೆಲಿ ಶೋ, ಅಥವಾ ಹೈದ್ರಾಬಾದಲ್ಲಿ ಶೋ, ಅಥವಾ ಲಕ್ನೋದಲ್ಲಿ ಶೋ. ಸೊ ನಾವು ಆ ಸೀರಿಯಲ್ ನೋಡಿಗೆ ಮುಂಚೆನೆ ಹೇಳಿ ಅದನ್ನ ಇದು ಮಾಡ್ಕೊಂಡು ಮತ್ತೆ ನಾಟಕವನ್ನ ರಂಗಭೂಮಿ ಮಾತ್ರ ಬಿಡ್ತಾ ಇಲ್ಲ. ಹಂಗಾಗಿ ಎಲ್ಲ ಸೀರಿಯಲ್ಗಳನ್ನು ಒನ್ ಬೈ ಒನ್ ಮಾಡಕ್ ಶುರು ಮಾಡಿ. ಅದಾದ ನಂತರ ನಾನು ಈ ಇತ್ತೀಚೆಗೆ ಸುಮಾರು 4-5 ವರ್ಷಗಳ ಹಿಂದೆ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು ಅಂದ್ರೆ ದೇವಯಾನಿ. ಉದಯ ಟಿವಿನಲ್ಲಿ ಬರ್ತಾ ಇತ್ತು, ದೇವಯಾನಿ ಮಾಡಿದ್ವಿ. ದೇವಯಾನಿ ಮಾಡಿದಾದ್ಮೇಲೆ ಈಗ ನಡೀತಾ ಇರೋದ್ರೆ ಶ್ರಾವಣಿ ಸುಬ್ರಹ್ಮಣ್ಯ, ಅದರಲ್ಲೂ ಒಂದು ಮೇಜರ್ ಕ್ಯಾರೆಕ್ಟರ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್, ದೇವಯಾನಿನಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಸೀರಿಯಲ್ ನಿಂತೋಯ್ತು. ಇದರ ಮಧ್ಯದಲ್ಲಿ ಶಾಂತಂ ಪಾಪಮ್ಮ, ಇವು ಏನು ಈ ಟೆಲಿಫಿಲ್ಮ್ಗಳು ಜಾಸ್ತಿ. ಟೆಲಿಫಿಲ್ಮ್ಗಳು ಅಂತಂದ್ರೆ ನಾವೇನ್ ಹೇಳ್ತೀವಿ, ಡಾಕ್ಯುಮೆಂಟ್ರಿ, ರೈತರಿಗೆ ಸಂಬಂಧಪಟ್ಟ ಹಾಗೆ, ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಈ ರೈತರಿಗೆ ಸಿಗುವಂತ ಉಪಯೋಗಗಳು, ಅನುಕೂಲಗಳು, ಸರ್ಕಾರದ ಸವಲತ್ತುಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂಥ ಡಾಕ್ಯುಮೆಂಟ್ರಿಗಳನ್ನ ಸಿಕ್ಕಾಪಟ್ಟೆ 100 ಡಾಕ್ಯುಮೆಂಟ್ರಿಗಳು. ಅವಾಗ ವಾರ್ತಾ ಮತ್ತು ಪ್ರಚಾರ ಇಲಾಖೆನಲ್ಲಿ ನಾನು ಪರ್ಮನೆಂಟ್ ಆರ್ಟಿಸ್ಟ್ ಆಗ್ಬಿಟ್ಟೆ. ಎಲ್ಲರೂ ಮಾಡೋದು ವಾರ್ತಾ ಇಲಾಖೆದ ಅದೇ ಕೆಲಸ. ರೈತರಿಗೆ ತಿಳುವಳಿಕೆ ಮೂಡಿಸೋದು, ಅವಿದ್ಯಾವಂತರಿಗೆ ಏನೇನು ಫೆಸಿಲಿಟೀಸ್ ಇದೆ ಅದು ಗೊತ್ತಿರಲ್ಲ, ಅದನ್ನ ತಿಳುವಳಿಕೆ ಮೂಡಿಸೋದು. ಎಷ್ಟೋ ಕಡೆ ನಿಮ್ಮ ಒಂದು ಬಿತ್ತನೆ ಬೀಜ ಆಗ್ಬೋದು, ಬಿತ್ತನೆ ಗೊಬ್ಬರ ಆಗ್ಬೋದು, ಅಥವಾ ಸಿಗುವಂತ ಸ್ಕಾಲರ್ಶಿಪ್ ಹೇಗೆ ತಗೋಬೇಕು, ಎಜುಕೇಶನ್ ಹೇಗೆ, ಬಡ ಮಕ್ಕಳಿಗೆ ಯಾವ್ಯಾವ್ದು ಸರ್ಕಾರದಿಂದ ಸವಲತ್ತುಗಳಿದೆ, ಈ ತರದ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ರಿಗಳು ಬೇಕಾದಷ್ಟು ಡಾಕ್ಯುಮೆಂಟ್ರಿಗಳು. ಅದರೊಳಗ ನಮ್ಮ ವಾರ್ತಾ ಇಲಾಖೆನಲ್ಲಿ
ಒಂದು 3-4 ಜನ ಇದ್ರು. ಶಿವರುದ್ರಯ್ಯ ಅವರು, ಆಮೇಲೆ ಬಸವರಾಜ್ ಅಂತ, ಭಾರತಿ ಅಂತ, ಬಹಳ ಜನ. ಅವರೆಲ್ಲ ಡಾಕ್ಯುಮೆಂಟರಿಗಳು ಮಾಡೋರು. ಎಲ್ಲದರಲ್ಲೂ ನಾನು ಮಾಡ್ತಾ ಇದ್ದೆ. ಸರ್, ತಾವು ರಂಗಭೂಮಿಯಲ್ಲಿ ಎತ್ತಿದ ಕೈ, ಧಾರಾವಾಹಿಗಳಲ್ಲಿ ತುಂಬಾ ಅದ್ಭುತವಾದ ಕಲಾವಿದರು. ತಮ್ಮ ಈ ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು ಸರ್? ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಜೊತೆನಲ್ಲಿ ಮೋಹನ್ ಕುಮಾರ್ ಅಂತ BL ಎಂಪ್ಲಾಯ್. ಅವರು ನನ್ನ ಜೊತೆಲಿದ್ರು. ಅವರು 1981 ಇರ್ಬೋದು, 81. ಅವಾಗ ಆಲೆ ಮನೆ ಅಂತ ಒಂದು ಪಿಕ್ಚರ್ ಶುರು ಮಾಡಿದ್ರು. ಅವ್ರು ಆಕ್ಚುಲಿ ನಮ್ಮ ಲೋಕೇಶ್ ಅವರ ರಿಲೇಟಿವ್. ಅವರು ಸುರೇಶ್ ಹೆಬ್ಳಿಕರ್ ಸರ್ ಅವರು ಹೀರೋ ಅದರಲ್ಲಿ. ಹೆಬ್ಳಿಕರ್ ಅವರು ಹೀರೋ. ಆಮೇಲೆ ರೂಪಾ ಚಕ್ರವರ್ತಿ ಅಂತ ಹೀರೋಯಿನ್. ಅದರಲ್ಲಿ ನಮ್ದೊಂದು ಮೇಜರ್ ಕ್ಯಾರೆಕ್ಟರ್. ಅದು ಆಲೆ ಮನೆ ಸಿನಿಮಾ ಇವರೇ ಪ್ರೊಡ್ಯೂಸರ್, ಮೋಹನ್ ಅಂತ. ನನ್ನ ಜೊತೆನಲ್ಲಿ BL ಅಲ್ಲಿ ಒಟ್ಟೊಟ್ಟಿಗೆ ನಾಟಕ ಮಾಡ್ತಾ ಇದ್ವಿ. ಇವರು ಆಲೆ ಮನೆ ಅಂತ ಸಿನಿಮಾ ಶುರು ಮಾಡಿದ್ರು. ಆಲೆ ಮನೆ ಸಿನಿಮಾದಲ್ಲಿ ನನಗೊಂದು ಮೇಜರ್ ಕ್ಯಾರೆಕ್ಟರ್. ಇಲ್ಲಿ ಬೈರ್ಮಂಗ್ಲ ಶೂಟಿಂಗು ಆ ಸಿನಿಮಾಗೆ ಹೋದ್ವಿ. ಆ ಸಿನಿಮಾ ಆಯ್ತು. ಸಿನಿಮಾ ಹಿಟ್ ಆಗೋಯ್ತು. ಆ ಹಾಡುಗಳು ಇವತ್ತೂ ಕಿವಿನಲ್ಲೇ ಗುಯ್ಕೊಡ್ತಾ ಇದೆ. ಆ ಹಾಡು ನಮ್ಮೂರ ಮಂದಾರ ಹೂವೆ, ಆ ಆಲೆ ಮನೆ ಹಾಡೋದು ಅದು ಟೈಟ್ಲೇ ಆಗೋಯ್ತು ಸಿನಿಮಾಗೆ. ಅದು ಸಿನಿಮಾನು ಹಿಟ್ ಆಗೋಯ್ತು. ಸೊ ಹಂಗಾಗಿ ನಾವು ಫಸ್ಟ್ ಎಂಟ್ರಿ ಆಲೆ ಮನೆ ಪಿಕ್ಚರ್. ಸೊ ಈ ಆಲೆ ಮನೆ ಪಿಕ್ಚರ್ ಅಲ್ಲಿ ಏನಾಗೋಗ್ಬಿಡ್ತು, ನಾವು ನಮ್ಮ ಗೆಳೆಯರೆಲ್ಲ, ನಮ್ಮ ಇಡೀ ಕುಟುಂಬ BL ಅಲ್ಲಿ ಎಷ್ಟು ಜನ ಕಲಾವಿದರಿದ್ರು ಅಷ್ಟೂ ಜನಕ್ಕೆ ಮೋಹನ್ ಕುಮಾರ್ ಅವಕಾಶ. ಎಲ್ರಿಗೂ ಎಲ್ಲರೂ, ನಾನು, ನಾಗೇಶ್ ಕಶ್ಯಪ್, ನಂಜುಂಡಪ್ಪ, ಮಂಜುನಾಥ್ ರಾವ್, ಮೋಹನ್ ಕುಮಾರ್ ಸೆಕೆಂಡ್ ಹೀರೋ, ಅವನು ಹೀರೋ ಡೈರೆಕ್ಟರ್, ಸೆಕೆಂಡ್ ಹೀರೋ. ಆಮೇಲೆ ಸುರೇಶ್ ಹೆಬ್ಳಿಕರ್ ಅವರು ಹೀರೋ, ರೂಪಾ ಚಕ್ರವರ್ತಿ. ಇನ್ನು ಉಳಿದು ಅವೆರಡು ಕ್ಯಾರೆಕ್ಟರ್ ಬಿಟ್ರೆ ಉಳಿದ ಎಲ್ಲಾ ಕ್ಯಾರೆಕ್ಟರ್ ನಮ್ಮ BL ಕಲಾವಿದರುಗಳೇ. ಅದೊಂದು ಹೆಮ್ಮೆ. ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಾನು ಧನ್ಯವಾದ ಹೇಳಬೇಕು. ಯಾರು ಆ ತರ ಮಾಡ್ಲಿಲ್ಲ. ಆ ಸಿನಿಮಾ ಮುಗಿದ ಮೇಲೆ ಆ ಸಿನಿಮಾ ನಮ್ಮ ಎಲ್ಲಾ ಕಲಾವಿದರು HMT ಥಿಯೇಟರ್ ನಲ್ಲಿ ಸನ್ಮಾನ ಮಾಡಿದ್ರು. ಎಲ್ಲಾ ಕಲಾವಿದರು ನಮ್ಮ BL ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 30-35 ಜನ ಕಲಾವಿದರು ಆಲೆ ಮನೆ ಚಿತ್ರದಲ್ಲಿ ಆಕ್ಟ್ ಮಾಡಿದ್ವಿ ಎಲ್ರು. ಅದು ನಾಗೇಶ್ ಕಶ್ಯಪನಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್. ಹಿರಿತೆರೆಗೆ, ಬೆಳ್ಳಿ ತೆರೆಗೆ ಪಾದಾರ್ಪಣೆ ಆಲೆ ಮನೆ ಮುಖಾಂತರ. ಕಮರ್ಷಿಯಲ್ ಆಗಿ ಒಂಟಿ ಧ್ವನಿ ಅಂಬರೀಷ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್. ಅಂಬರೀಷ್ ಅವ್ರ ಜೊತೆ ಒಂಟಿ ಧ್ವನಿ ಮಾಡಿದ್ವಿ, ಅದ್ಭುತ. ಅದು ನಾಗಭರಣ ಅವರೇ ಡೈರೆಕ್ಟ್ ಮಾಡಿದ್ವಿ. ಹಂಗಾಗಿ ಇದಕ್ಕೆಲ್ಲ ಇನ್ನೆಲ್ಲ ಸಂಖ್ಯೆ ಪಡ್ಡ ಅಲ್ಲೇ ಮಾಡಿದ ನಾಗಭರಣ ಅವರು ಯಾರನ್ನೂ ಬಿಡ್ತಾ ಇರಲ್ಲ, ಕಲಾವಿದರನ್ನ ಎಲ್ಲರನ್ನೂ ಉಪಯೋಗಿಸ್ಕೊಳ್ಳೋರು. ಸೊ ಒಂಟಿ ಧ್ವನಿಯಲ್ಲಿ ಅಂಬರೀಷ್ ಅಂತ ಗ್ರೇಟ್. ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ. ಅಂಬರೀಷ್ ಜೊತೆ ಆಕ್ಟ್ ಮಾಡೋದಲ್ಲ, ನಾವು ಅಂತ ಖುಷಿ ಕೊಡೋದು. ಅವರಂತ ಆರ್ಟಿಸ್ಟ್ ನಾನು ಎಲ್ಲೂ ನೋಡಿಲ್ಲ ಬಿಡಿ. ಅಂತ ಕೋಆಪರೇಟಿವ್ ಆರ್ಟಿಸ್ಟು, ಅಂತ ತಮಾಷೆಯಾಗಿರುವಂಥವ್ರು, ಅದ್ಭುತವಾದ ನಟ ಅಂಬರೀಷ್. ಅದಾದ ನಂತರ ಇವರು ನಮ್ಮ CR ಸಿಂಹ ಅವರ ಡೈರೆಕ್ಷನ್ ನಲ್ಲಿ ಸಿಂಹಾಸನ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದು ಆಕ್ಚುಲಿ ಒರಿಜಿನಲಿ ಮರಾಠಿನಲ್ಲಿ ಕನ್ನಡದನ್ನ ಒಂದು ಪಿಕ್ಚರ್ ಮಾಡಿದ್ರು, ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಒಂದು ಒಳ್ಳೆ ಅನಂತ್ ನಾಗ್ ಜೊತೆನಲ್ಲಿ ನಾನು ಆಕ್ಟ್ ಮಾಡಿದೆ. ಅನಂತ್ ನಾಗ್ ಅವರು ನನಗೆ ಏನು ಖುಷಿ ಕೊಟ್ರ ಅಂದ್ರೆ, ಏನಯ್ಯ ಇನ್ನು ರಂಗಭೂಮಿ ನಟ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ಯಾಕೆ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು, ಬಾ ಹಂಗೆ ಅನ್ನೋರು. ಪಾಪ ಅವ್ರು ಮಾಡೋ ಪ್ರಯತ್ನ ಮಾಡೋದು. ಅವ್ರ ಜೊತೆ ನಾನು ಮಾಡಿದೆ. ಆಮೇಲೆ ಇದು ಲೋಕೇಶ್ ಅವ್ರ ಜೊತೆಲಿ ಸಿದ್ಲಿಂಗ ಅವರ ಡೈರೆಕ್ಷನ್ ನಲ್ಲಿ ಭೂಲೋಕದಲ್ಲಿ ಯಮರಾಜ, ಲೋಕೇಶ್ ಅವ್ರ ಜೊತೆನಲ್ಲಿ ಒಳ್ಳೆ ಕ್ಯಾರೆಕ್ಟರ್. ನಾನು, ನಾಗೇಶ್ ಕಶ್ಯಪ, ಲಕ್ಷ್ಮಣರಾವ್ ಅಂತ ತೀರ್ಕೊಂಡಲ್ಲ ಕಲಾವಿದ, ಅವರು ಬಹಳ ಜನ BL ಅವರು ಸುಮಾರು ಒಂದು 20 ಜನ ನಾವು ಅದ್ರ ಆಕ್ಟ್ ಮಾಡಿದ್ವಿ. ಭೂಲೋಕದಲ್ಲಿ ಯಮರಾಜ ಲೋಕೇಶ್ ಅವರು ಮೇಜರ್ ಕ್ಯಾರೆಕ್ಟರ್ ಅದರಲ್ಲಿ ಮಾಡಿದ್ವಿ. ಅದಾದ ನಂತರ ಗುರುಬ್ರಹ್ಮ ಅಂತ ಮಾಡಿದ್ವಿ ರವಿಚಂದ್ರನ್ ಜೊತೆ. ಒಳ್ಳೆ ಅದರಲ್ಲಿ ಡ್ಯಾನ್ಸು, ಸಾಂಗು, ಒಳ್ಳೆ ಕ್ಯಾರೆಕ್ಟರ್ ನಮಗೆ ಗುರುಬ್ರಹ್ಮ. ಅದರಲ್ಲಿ ಇವರು ನಮ್ಮ ಸ್ನೇಹಿತರು ವೀರಪ್ಪ ಮಳವಣ್ಣ ಅಂತ ಒಳ್ಳೆ ರೈಟರ್, ಒಳ್ಳೆ ಡೈರೆಕ್ಟಿಂಗ್ ಅವರು. ಸರ್, ತಾವು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ ಅನುಭವ ಸರ್? ನನಗೆ ನನ್ನ ರಾಜ್ಕುಮಾರ್ ಅಣ್ಣ ಅವ್ರ ಜೊತೆನಲ್ಲಿ ಆಕ್ಟ್ ಮಾಡೋದು ಸಿಗಲಿಲ್ಲ, ಶಿವರಾಜ್ ಕುಮಾರ್ ಅವ್ರ ಜೊತೆನಲ್ಲಿ ಆಕ್ಟ್ ಮಾಡೋದು ಸಿಗಲಿಲ್ಲ, ಪುನೀತ್ ಅವ್ರ ಜೊತೆನಲ್ಲಿ ಆಕ್ಟ್ ಮಾಡೋದು. ಆದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆನಲ್ಲಿ ಅಭಿನಯ ಮಾಡೋದಕ್ಕೆ ನನ್ಗೊಂದು ಅವಕಾಶ ಸಿಕ್ತು. ಅದು ಅಮ್ಮನ ಮನೆ ಅಂತ ಒಂದು ಚಿತ್ರ, ಅದನ್ನ ನಿಖಿಲ್ ಡೈರೆಕ್ಟ್ ಮಾಡಿದ್ರು.
ಆವಾಗ ನಾನು ಒಂದು 2-3 ದಿವಸ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಅವರ ಸೌಮ್ಯ ನುಡಿ, ಅವರ ಸಹನೆ ನಿಜವಾಗ್ಲೂ ನನಗೆ ತುಂಬಾ ಅಣ್ಣ ಅವರನ್ನ ನೋಡಿದಷ್ಟು ಖುಷಿ ನನಗಾಯ್ತು. ಆ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಅದನ್ನ ಮಾಡಿದ್ದೀನಿ. ಅದೊಂದೇ ನನ್ನ ಅದೃಷ್ಟ, ಅಣ್ಣ ಅವ್ರ ಫ್ಯಾಮಿಲಿನಲ್ಲಿ ಮಾಡಿದ್ದೀನಲ್ಲ ಅನ್ನೋ ಒಂದು ಖುಷಿ. ನಾನು ಸ್ವರ ಸಂಪದ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಾಗ ನನಗೆ ಯಾರ್ಯಾರು ಇದಾರೋ ಆಕ್ಟರ್ಗಳು ನನಗೆ ಗೊತ್ತಿಲ್ಲ. ಸುನೀಲ್ ಪುರಾಣಿಕ್ಕು ಡೈರೆಕ್ಟ್ ಮಾಡಿದ್ರು. ಇದ್ದಕ್ಕಿದ್ದಂಗೆ ಲೊಕೇಶನ್ ಕರೆದ್ರು, ನಾನು ಹೋದೆ. ಅಲ್ಲಿ ಹೋದ್ರೆ ನನಗೆ ಏನ್ ಕ್ಯಾರೆಕ್ಟರ್ ಅಂದ್ರೆ ಹಿಂಗೆ ಮಲ್ಲಣ್ಣ ಅಂತ ಒಂದು ಕ್ಯಾರೆಕ್ಟರ್, ಅದರಲ್ಲಿ ನನ್ನ ಮಗ ಸುನೀಲ್ ಪುರಾಣಿಕ್ಕು. ಸೊ ಅವನಿಗೆ ಒಂದು ಹುಡುಗಿನ ತಂದು ಮದುವೆ ಮಾಡೋ ವಿಷಯ ಪ್ರಸ್ತಾಪ ಬರುತ್ತೆ. ನಾನು ಆ ಊರಿಗೆ ಎಲ್ಲ ಗೌಡ, ಮಲ್ಲಣ್ಣ ಗೌಡ ಅಂತ. ಸೊ ಅಲ್ಲಿ ಯಾರ್ಯಾರು ಬರ್ತಾರೋ ನೋಡೋಣ ಅಂತ ಹೋದ್ರೆ ಅಲ್ಲಿ ಈ ಕಡೆ ಕಲ್ಯಾಣ್ ಕುಮಾರ್ ಅವರು, ಲೋಕೇಶ್ ಅವರು, ಗಿರಿಜಾ ಲೋಕೇಶ್ ಅವರು, ಆಮೇಲೆ ಇನ್ಯಾರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಯಪ್ಪ, ನಾನು ಇವ್ರ ಮುಂದೆ ಹೆಂಗೆ ಆಕ್ಟ್ ಮಾಡೋದು ಅಂತ ನನಗೆ ಭಯವೋ ಭಯ. ಆವಾಗ ಕಲ್ಯಾಣ್ ಕುಮಾರ್ ಅವರು ನಿಜವಾಗ್ಲೂ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅಂತ ಕಲಾವಿದರು, ಹಿರಿಯ ಕಲಾವಿದರು, ದಿಗ್ಗಜರು, ಅವ್ರು ಈ ರೀತಿ ಮಾತಾಡಿದಂಥ ಸತ್ಯವಾಗ್ಲೂ ನನಗೆ ಅನ್ನಿಸ್ಲಿಲ್ಲ. ಫಸ್ಟ್ ಶಾಟು ನನಗೆ ಹಿಂಗ್ ನಡುಕ್ತಾ ಇದ್ದೀನಿ. ಏನಂದ್ರೆ ಒಂದು ಸಂತೆ, ಎತ್ತುಗಳ ಸಂತೆ. ಆ ಸಂತೆ ಸೀನು ಒಂದು ಜೊತೆ ಓರಿಗಳು. ಆ ಓರಿಗಳು ನಾನು ಪರ್ಚೇಸ್ ಮಾಡಕ್ ಬರ್ತೀನಿ. ಪರ್ಚೇಸ್ ಮಾಡಕ್ ಬಂದಾಗ ಆ ಓರಿ ಹಲ್ಲು ಹಿಂಗೆ ಹಿಡಿದು, ಎಷ್ಟು ಹಲ್ಲು, 2 ಅಲ್ಲ 4 ಹಲ್ಲು ಬಿದ್ದದ, ಓರಿ ಎಷ್ಟು ವಯಸ್ಸಾಗಿದೆ ಹಲ್ಲು ನೋಡಿ ಹೇಳೋದು. ಆ ಎತ್ತುಗಳನ್ನು ವಯಸ್ಸು, ಆ ಓರಿ ವಯಸ್ಸು ಹಲ್ಲು ನೋಡಿಬಿಟ್ಟು ಹೇಳೋದು ಎಲ್ಲರೂ. ಅವಾಗ ನಾನು ಹಿಂಗೆ ತೆಗೆದು ನೋಡ್ತಾ ಇರ್ತೀನಿ, ಅಲ್ಲಿ ಕಲ್ಯಾಣ್ ಕುಮಾರ್ ಬಿಡ್ತಾರೆ. ಏನ್ ಮಾಡೋಣ, ಚೆನ್ನಾಗಿದೆ. ಅದು ಫಸ್ಟ್ ಶಾಟು. ನನಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಕೈ ಕಾಲು ನಡುಗ್ತಾ ಇತ್ತು. ಕಲ್ಯಾಣ್ ಕುಮಾರ್ ಅವ್ರು ಬರ್ತಾವ್ರೆ, ಹೆಂಗಪ್ಪ ಏನ್ ಸರಿ. ನಾನು ಒಂಥರ ಹೋಗಿ ಅವ್ರಿಗೆ ಫಸ್ಟು ನಮಸ್ಕಾರ ಮಾಡಿದೆ. ಸರಿ, ಆಮೇಲೆ ಏನು ನಿಮ್ಮ ಹೆಸರು ಅಂದರು. ಹಿಂಗೆ ಅಂದೆ. ಹೇಗೆ ಏನು ಎತ್ತ ಅಂದರು. ಹೆಂಗೆ ಮಾತಾಡ್ತಾ ಪರಿಚಯ ಮಾಡ್ಕೊಂಡು, ಅಣ್ಣ ನಾನು ಫಸ್ಟ್ ಟೈಮ್ ನಿಮ್ಮಂಥ ಕಲಾವಿದ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆರಿಸ್ಬೇಕು ಅಂತ ನಮಸ್ಕಾರ ಮಾಡಿದೆ. ಸರಿ, ಆಮೇಲೆ ಫಸ್ಟ್ ಶಾಟು ಮುಗಿದಿದ ತಕ್ಷಣ ಏನೋ ನೀನು ಇಷ್ಟೊಂದು ಹೆದರ್ಕೊಳ್ತಾ ಇದೀಯಾ, ಫಸ್ಟ್ ಕ್ಲಾಸ್ ಮಾಡಿದಲ್ಲ ನೀನು, ಬಾ. ಆಮೇಲೆ ಅವರು ನನ್ನನ್ನು ಕರ್ಕೊಂಡೋಗಿ ಕೂಡಿಸ್ಕೊಂಡು ಆಮೇಲೆ ಹೇಳಿದ್ರು, ಅವರು ನಿಜವಾಗ್ಲೂ ನೀನು ಅದ್ಭುತವಾದ ಕಲಾವಿದ, ನೀನು ಏನಾನ ಮನಸ್ಸು ಮಾಡಿ ಚೆನ್ನಾಗಿ ಬಾ, ನಿನ್ನ ಒಳ್ಳೆ ಆಕ್ಟರ್ ಮಾಡ್ತೀನಿ ನೀನು. ಆಮೇಲೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಡಬ್ಬಿಂಗಲ್ಲಿ ನನಗೆ ಹೆಂಗ್ ಡಬ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟವರು ನಮ್ಮ ಕಲ್ಯಾಣ್ ಕುಮಾರ್ ಅವರು. ನಾನು ಅದನ್ನ ಸ್ವರ ಸಂಪದ ಸೀರಿಯಲ್ ಪೂರ್ತಿ ಡಬ್ ಮಾಡಿದ್ವಿ. ಆ ಡಬ್ ಮಾಡಿದಾಗ ಕಲ್ಯಾಣ್ ಕುಮಾರ್ ಅವರು ನಂದು ಕಾಂಬಿನೇಷನ್. ಕೊನೆಗೆ ಅವ್ರ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಂತೀವಿ. ಮದುವೆ ದಿನ ಮದುವೆ ಆದ ನೆಕ್ಸ್ಟ್ ಡೇನೆ ಬರ್ಬೇಕಾದ್ರೆ ಗಾಡಿ ಆಕ್ಸಿಡೆಂಟ್ ಅಲ್ಲಿ ನನ್ನ ಮಗ ಸತ್ತು ಹೋಗ್ತಾನೆ. ಅಂದ್ರೆ ಮದುವೆ ಆದ ದಿನನೇ ಅವರ ಮಗಳು ವಿಡೋ ಆಗ್ತಾಳೆ. ಆ ಸೀನು ನಾನು ಮನೆಗೆ ಬರ್ತೀನಿ, ಬರುವಾಗ ಹಿಂಗಾಗಿರುತ್ತೆ. ತುಂಬಾ ದುಃಖದ ಸೀನು, ಬಹಳ ಟ್ರ್ಯಾಜಿಡಿ ಸೀನು. ಅದಕ್ಕೆ ಅವರು ಸುನೀಲ್ ಪುರಾಣಿಕ್ ಹೇಳಿದ್ರು, ಈ ಶಾಟು ನಾನೇ ಶೂಟ್ ಮಾಡಬೇಕು, ನೀನು ಸುಮ್ಮನೆ ಇರು ಅಂತ ಸುನೀಲ್ ಪುರಾಣಿಕ್ ಹೇಳಿದ್ರು. ಆಮೇಲೆ ಕಲ್ಯಾಣ್ ಕುಮಾರೇ ಆಕ್ಷನ್ ಕಟ್ ಹೇಳಿದ್ರು. ಸೊ ನಾನಿಂದ ಬರ್ತೀನಿ, ಮಾತುಕತೆ ಇರಲ್ಲ, ಮಗಳೆಲ್ಲ ಸೊಸೆ ಹೇಳ್ತಾ ಇರ್ತಾಳೆ, ಮಗ ಸತ್ತೋಗಿದ್ದಾನೆ, ದುಃಖದ ಫ್ಯಾಮಿಲಿ, ಮನೆಯಲ್ಲಿ ನೀರವ ಮೌನ. ಕಲ್ಯಾಣ್ ಕುಮಾರ್ ಅದನ್ನು ಮಾಡಿ ಶೂಟ್ ಮಾಡಿ ಎಲ್ಲ ಮಾಡಿ ಬಂದಮೇಲೆ ಬಂದ್ಬಿಟ್ಟು ನಾನು ಬೆನ್ನು ತಟ್ಟಿಬಿಟ್ರು. ಅವತ್ತು ಆದಂಥ ಖುಷಿ ನನಗೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ಇಲ್ಲ. ಅಂಥ ಮಹಾನ್ ಭಾವ ಕಲ್ಯಾಣ್ ಕುಮಾರ್ ಅವರು. ಅಷ್ಟು ಎನ್ಕರೇಜ್ ಮಾಡಿದ್ರು, ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಡಬ್ಬಿಂಗ್ ಮಾಡೋದನ್ನ ಹೆಂಗೆ ಅಂತ ಅವ್ರ ಹತ್ರ ಕಲ್ತ್ಕೊಂಡಿದ್ದು ನಾನು. ನಮ್ಮ ಧಾರಾವಾಹಿಗಳೆಲ್ಲ ಅಭಿನಯಿಸ್ತಾ ಚಲನಚಿತ್ರ ಕಲಾವಿದರುಗಳು, ಹಿರಿಯ ಕಲಾವಿದರುಗಳು, ಅವ್ರ ಜೊತೆ ಅಭಿನಯ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಮೊದಲನೇದಾಗಿ ಈ ನಮ್ಮ ಪ್ರಣಯರಾಜ ಶ್ರೀನಾಥ್ ಅವ್ರ ಜೊತೆನಲ್ಲಿ ಬಂಗಾರ ಅನ್ನೋ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡೋಕೆ ಅವಕಾಶ ಸಿಕ್ತು. ಇದು ಆ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳಬೇಕು. ಆಮೇಲೆ ನಮ್ಮ ರಂಗಭೂಮಿ ಹಿರಿಯ ಕಲಾವಿದೆ ಗಿರಿಜಾ ಲೋಕೇಶ್ ಮೇಡಮ್, ಆ ಮೇಡಮ್ ಮಾಂಗಲ್ಯ ಅನ್ನೋ ಒಂದು ಸೀರಿಯಲಲ್ಲಿ ನನಗೆ ಹೆಂಡತಿಯಾಗಿ ಅಭಿನಯಿಸಿದ್ರು ಅವರು. ಆ ಮೇಡಮ್ ಅವ್ರಿಗೂ ನಾನು, ಆ ನಿರ್ದೇಶಕರಿಗೆ ನಾನು ಧನ್ಯವಾದ ಹೇಳಬೇಕು. ಅಂತ ಮುಖ್ಯವಾಗಿ ನಾನು ನೆನೆಸ್ಕೋಬೇಕಾಗಿರೋದು, ನಮ್ಮ ರಂಗಭೂಮಿ, ಧಾರಾವಾಹಿ, ಸಿನಿಮಾಗಳಲ್ಲಿ ದಿಗ್ಗಜ ನಿರ್ದೇಶಕರು ಅನ್ನಿಸ್ಕೊಂಡು ಹೆಸರಾಂತ ಶಂಕರ್ ನಾಗ್ ಅವರು.
ಶಂಕರ್ನಾಗ್ ಅವರು ಆಗೊಂಬೆನಲ್ಲಿ ಮಾಲ್ಗುಡಿ ಡೇಸ್ನ ಸೆಟ್ ಹಾಕಿ ಮಾಲ್ಗುಡಿ ಡೇಸೇ ಮಾಡಿದ್ರು. ಅದರಲ್ಲಿ ನನಗೆ ಕರೆದು ಅವಕಾಶ ಕೊಟ್ರು. ಇಡೀ ರಂಗಭೂಮಿ ಕಲಾವಿದರುಗಳನ್ನೆಲ್ಲ ಮಾಲ್ಗುಡಿ ಡೇಸ್ ಅಲ್ಲಿ ಶಂಕರ್ನಾಗ್ ಬಳಸ್ಕೊಂಡ್ರು. ಅವ್ರೇನಾದ್ರು ಇವತ್ತಿದ್ದಿದ್ರೆ ಕರ್ನಾಟಕದ ರಂಗಭೂಮಿ ಕಲಾವಿದರನ್ನ ಎಲ್ಲಾರನ್ನು ಎಲ್ಲೆಲ್ಲೋ ಮಿಂಚಿಸ್ಬಿಡೋರು. ಇವಾಗ್ಲೂ ನೆನ್ಸ್ಕೊಂತೀವಿ ಎಷ್ಟು ಜನ ಕಲಾವಿದರನ್ನ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾರ್ಯಾರು ಬಣ್ಣ ಹಚ್ಚಿ ಆಕ್ಟ್ ಮಾಡಿದ್ವಿ ಪ್ರತಿಯೊಬ್ಬರನ್ನ ಕರೆದು ಮಾಲ್ಗುಡಿ ಡೇಸ್ ಅಲ್ಲಿ ಆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರ ಜೊತೆ ರಾಮಕೃಷ್ಣ ಇರ್ಬೋದು, ದೊಡ್ಡ ದೊಡ್ಡ ಕಲಾವಿದರುಗಳು. ಅವಾಗ ನಮ್ಗೆ ಎಷ್ಟೋ ಜನ ಹಿರಿಯ ಕಲಾವಿದರುಗಳ ಪರಿಚಯ ನಮ್ಗಾಯ್ತು. ನಾಗಾಭರಣ ಅವರು ಸಂಗ್ಯಾ ಬಳ್ಳ ನಾಟಕನ ಡೈರೆಕ್ಟ್ ಮಾಡಿದ್ರು. ಇದನ್ನ ಸುಂದರ ಕೃಷ್ಣ ಅರಸ್ ಅವರು ಸಿನಿಮಾ ಮಾಡಿದ್ರು, ಅವರೇ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ನನ್ನೂ ಕರೆದಿದ್ರು. ಸರಿ, ಅವರು ಕರೆದಾಗ ನಿನಗೆ ಬಳ್ಳ್ಯಾರ ರೋಲ್ ಕೊಡಲ್ಲ, ಬೇರೆ ಯಾವ್ದಾದ್ರು ರೋಲ್ ಕೊಡ್ತೀವಿ ಮಾಡಿ ಅಂತ. ನಾನು ಇಲ್ಲ ಸರ್, ಆ ರೋಲೇ ಕೊಟ್ರೆ ಮಾಡ್ತೀನಿ, ಇಲ್ಲದ್ರೆ ಹಿಂಗೆ ಸಾರ್ ಅಂತ ಸುಮ್ಮನೆ ನಾನು ಒಬ್ಬ ಕೇಳಿದೆ. ಅವರು ಇಲ್ಲ, ಅವರು ಕಾಶಿನೇ ಒಪ್ಕೊಂಡಿದ್ರೆ ವಿಜಯಕಾಶಿ ಸಂಗ್ಯಾ ಮಾಡ್ತಾ ಇರೋದು ನಮ್ಮ ನಾಡಿನಲ್ಲಿ. ಅವರು ಸಂಗ್ಯಾ ಬಳ್ಳ ಸಿನಿಮಾದಲ್ಲಿ ಸುಂದರ ಕೃಷ್ಣ ಅವರು ಡೈರೆಕ್ಷನ್ ಅಲ್ಲಿ ಬಾಳ್ಯನ್ ಕ್ಯಾರೆಕ್ಟರ್ ಮಾಡಿದ್ರು, ಸಂಗೀನ್ ಕ್ಯಾರೆಕ್ಟರ್ನ ಸಿನಿಮಾ ರಾಮಕೃಷ್ಣ ಮಾಡಿದ್ರು. ಸೊ ಹಂಗಾಗಿ ನನ್ನ ಬಾಳ್ಯನ್ ಕ್ಯಾರೆಕ್ಟರ್ ವಿಜಯಕಾಶಿ ಹೋಯ್ತು. ಸೊ ನನಗೆ ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಕೊಡ್ತೀವಿ ಅಂದ್ರು ನಾನು ಇಲ್ಲ ಸರ್ ಬೇಡಿ, ಬೇರೆ ಯಾರಿಗಾರ ಕೊಡಿ ಅಂದ್ರೆ ನಾನು ಒಳ್ಳೆ ರೀತಿಯಲ್ಲೇ ನಾನು ಅದನ್ನ ತಿರಸ್ಕಾರ ಮಾಡಿದೆ. ರಾಮದಾಸ್ ನಾಯ್ಡು ಅವರು ಒಂದು ಪ್ರವಾಹ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪ್ರವಾಹದಲ್ಲಿ ನಮ್ಮ ಅಚ್ಯುತರಾವ್ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಅದರಲ್ಲಿ ಸೇಮ್ ನಮ್ಮ ಒಡಲಾಳ ಇನ್ಸ್ಪೆಕ್ಟರ್ ನಾ ಮಾಡಿದ್ನಲ್ಲ ಅದೇ ತರದ ಕ್ಯಾರೆಕ್ಟರ್ ಅದರಲ್ಲಿ ಬರ್ತಾ ಇತ್ತು. ಅವ್ರು ರಾಮದಾಸ್ ನಾಯ್ಡು ಅವರು ಕರೆದು ನನಗೆ ಆ ಇನ್ಸ್ಪೆಕ್ಟರ್ ರೋಲ್ನ ನೀನೇ ಮಾಡ್ಬೇಕು ಅಂತ ನನಗೆ ನಾನೇ ಮಾಡಿದೆ. ಅದ್ಭುತವಾದ ಪಿಕ್ಚರ್. ಕೊನೆಗೆ ಅದಕ್ಕೆ ಅವಾರ್ಡ್ ಬಂತು. ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಯ್ತು, ಹೊರ ದೇಶಗಳಲ್ಲಿ ಪ್ರೊಜೆಕ್ಟ್ ಆಯ್ತು ಅದು. ಬಟ್ ಅದಕ್ಕೆ ಅವಾರ್ಡ್ನು ಬಂತು. ಅದಾದ ನಂತರ ಕೃತಿ ಅಂತ ಮಾಡಿದ್ರು ರಾಮದಾಸ್ ನಾಯ್ಡು. ಆ ಕೃತಿನಲ್ಲೂ ನಾವು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ವಿ. ಅದ ನಂತರ ಹೋಮ್ ವರ್ಕ್ ಅಂತ ಆ ಹೋಮ್ ವರ್ಕ್ ಅಲ್ಲೂ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ನಮ್ಮ ಶಿವರಾತ್ರಿ ರಾಯ್ ಅವರು ನಮ್ಮ ಡೈರೆಕ್ಟರ್, ಅವರು 3-4 ಸಿನಿಮಾ ಮಾಡಿದ್ರು. ಅದರಲ್ಲಿ ನಂಬರ್ 1 ಮಾರಿಕೊಂಡವರು, ಅದು ಸ್ಟೇಟ್ ಅವಾರ್ಡ್ ಬಂತು. ಅಮಾಸ ಅದಕ್ಕೆ ಅವಾರ್ಡ್ ಬಂತು. ಆಮೇಲೆ ದಾಟು ಅದಕ್ಕೂ ಬಂತು. ಈ 3ರಲ್ಲೂ ಮೇಜರ್ ಕ್ಯಾರೆಕ್ಟರ್ ನಾನು ಮಾಡಿದೆ. ಮಾರಿಕೊಂಡವರು ಸಿನಿಮಾ ಆಗೋದಕ್ಕೆ ಮುಂಚೆ ಇದೇ ಶಿವರುದ್ರಯ್ಯ ಅವರು ಅದನ್ನ ಸೀರಿಯಲ್ ಮಾಡಿದ್ರು ಮಾರಿಕೊಂಡವರು. ಅದರಲ್ಲಿ ಫಸ್ಟ್ ಎಂಟ್ರಿ ನಮ್ಮ ಅದ್ಭುತವಾದ ನಟರು ರಂಗಾಯಣ ರಘು ಅವರು ಫಸ್ಟ್ ಎಂಟ್ರಿ ಅದರಲ್ಲಿ ಸೀರಿಯಲ್ ಅಲ್ಲಿ. ಆಮೇಲೆ ಸಿನಿಮಾ ಮಾಡಿದಾಗ ಅವ್ರು ಮಾಡಿಲ್ಲ, ಬೇರೆಯವ್ರು ಮಾಡಿದ್ರು. ಅವರು ನನ್ನ ಇದೇನಂತಂದ್ರೆ ಆದ್ರೆ ರಂಗಾಯಣ ರಘು ಅವ್ರ ಜೊತೆ ನಾನು ಆಕ್ಟ್ ಮಾಡತ್ತಲ್ಲ ಅನ್ನೋ ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವ್ರು ರಂಗಾಯಣ ರಘು ಅವ್ರು ಗೊತ್ತು. ಹಿಂಗೆ ಅವರು ರಂಗಾಯಣ ರಘುವರ ಫಸ್ಟ್ ಎಂಟ್ರಿ ಮಾರಿಕೊಂಡವರು ಸೀರಿಯಲ್. ಅದಾದ ನಂತರ ಅದು ಸಿನಿಮಾ ಬಂದಿದ್ದು. ನನಗೆ ಇನ್ನೊಂದು ಹೆಮ್ಮೆ ಏನು ಅಂದ್ರೆ ನಾನು ದೊಡ್ಡ ದೊಡ್ಡ ಧೀಮಂತ ನಟರ ಜೊತೆ ಆಕ್ಟ್ ಮಾಡಿದ್ದೀನಿ. ನಮ್ಮ ಮಾಸ್ಟರ್ ಹಿರಣ್ಯ ಅವರು ಯಾರಿಗೂ ಗೊತ್ತಿಲ್ಲ, ಹೆಸರಾಂತ ಕಲಾವಿದರು. ಅವ್ರ ಜೊತೆ ನಾನು ಆಕ್ಟ್ ಮಾಡೋದ್ನಲ್ಲ ಅಂತ ನನಗೆ ಖುಷಿ. ಅವರು ಈ ದೇವದಾಸಿ ನಾಟಕದಲ್ಲಿ ವಸಂತ ಶೇಖರ್ ರೋಲ್ ನನಗೆ ಕೊಟ್ಟಿದ್ರು. ಅವ್ರು ನಾಜಕೈನ್ ರೋಲ್ ಮಾಡ್ತಾ ಇದ್ರು. ಆಮೇಲೆ ಸಿನಿಮಾ ನಟರು ನಮ್ಮ ಅಶೋಕ್ ಅವರು ಅದರಲ್ಲಿ ಸಕಾರಾಮ ರೋಲ್ ಮಾಡ್ತಾ ಇದ್ರು. ಅವ್ರ ಜೊತೆ ನಾನು ದೇವದಾಸಿ ನಾಟಕನೂ ಮಾಡೋದ್ರ ಜೊತೆಗೆ ಅದನ್ನ ಅಮೆರಿಕಾಗೆ ಸೀರಿಯಲ್ ಮಾಡೋದು. 13 ಎಪಿಸೋಡು ದೇವದಾಸಿನ ಮಾಡಿ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರು ಅಮೆರಿಕದಲ್ಲಿ. ಅದರಲ್ಲೂ ನಾನು ವಸಂತ ಶೇಖರ್ ರೋಲ್ ಮಾಡಿದೆ. ಹಿರಣ್ಯ ಅವರು ಕೂಡ ನನ್ನನ್ನ ಬೆನ್ನು ತಟ್ಟಿ ಹುರಿದುಂಬಿಸಿ ಆ ರೋಲ್ ಅನ್ನ ಮಾಡಿಸಿದ್ರು. ಬಹಳಷ್ಟು ಅವರು ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು ಹಿರಣ್ಯ ಅವರು. ನಮ್ಮ ಕಂಠೀರವ ಸ್ಟುಡಿಯೋ ಓನರ್, ಇವಾಗ ಕಂಠೀರವ ಸ್ಟುಡಿಯೋ ಸರ್ಕಾರಕ್ಕೆ ಸೇರ್ಕೊಂಡಿದ್ರು. ಅದಕ್ಕೂ ಮುಂಚೆ ಕರಿಬಸವಯ್ಯನವರು ಕಂಠೀರವ ಸ್ಟುಡಿಯೋ ಓನರ್. ಅವರು ನಮ್ಮ ಮಾಧವನಗರದಲ್ಲಿ ಅಶಕ್ತ ಕಲಾವಿದರ ಸಂಘ ಅಂತ ಒಂದು ಮಾಡ್ಕೊಂಡಿದ್ರು. ಅಶಕ್ತ ಕಲಾವಿದರ ಸಂಘ ಅಂದ್ರೆ ಯಾರು ತುಂಬಾ ಬಡತನ ರೇಖೆಗಿಂತ ಕಡಿಮೆ ಬಡತನದಲ್ಲಿರುವಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು, ಅವ್ರಿಗೆ ಮದುವೆ ಮಾಡೋದು, ಅಥವಾ ಅವ್ರಿಗೆ ಮಕ್ಕಳಿಗೆ ನಾಮಕರಣ ಮಾಡೋದು, ಈ ತರದ್ದು ಸಹಾಯ ಮಾಡೋದು. ಯಾವ್ದು 1 ರೂಪಾಯಿನೂ ಸ್ವಾರ್ಥಕ್ಕೆ ಅಂತ ಉಪಯೋಗಿಸ್ಕೊಳ್ಳದೆ ಅಸಕ್ತ ಕಲಾವಿದರ ಸಂಘ ಅಂತ ಮಾಡಿದ್ವಿ. ಅಲ್ಲಿ ಮಾಧವನಗರದಲ್ಲಿ ನಾವು ನಾಟಕ ಮಾಡ್ತೀವಿ. ಅವಾಗ ಬಸವಣ್ಣ ಅವರದ್ದು ನಾಟಕ. ಅದು ಸುಮಾರು ನಾವು ಕರ್ನಾಟಕದಲ್ಲಿ ಒಂದು 50 ಶೋ ಮಾಡಿದ್ವಿ. ಅದರಲ್ಲಿ ನಾನು ಮೊದಲ ವರ್ಷ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅವಾಗ ಕರಿಬಸಯ್ಯ ಅವರು
ಆ ನಾಟಕದಲ್ಲಿ ನಾನು ಮಧುವರ್ಷ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಆ ಮಧುವರ್ಷ ಮಾಡಿದಾಗ ನಮ್ಮ ಹೆಸರಾಂತ ಗುಬ್ಬಿ ವೀರಣ್ಣ ಅವರ ಶ್ರೀಮತಿಯವರು, ನಮ್ಮ ತಾಯಿ ಸಮಾನ ಜಯಶ್ರೀ ಮೇಡಮ್ ಅವರು ಕಲ್ಯಾಣಿ ರೋಲ್ ಮಾಡೋರು, ಬಟ್ಟಿ ಮಹಾದೇವಪ್ಪ ಹರಳೈನ್ ರೋಲ್ ಮಾಡೋರು, ಆಮೇಲೆ ಎಸ್ ಟಿ ಅರಸ್ ಅಂತ ಫೇಮಸ್ ಅವರು ಕಂಪನಿ ಕಲಾವಿದರು ವಿಲನ್ ರೋಲ್ ಮಾಡೋರು, ಮಾಜಿ ದೇವನ್ ರೋಲ್ ಮಾಡೋರು. ನಾನು ಮಧುವರ್ಷನ್ ಕ್ಯಾರೆಕ್ಟರ್ ಇದೆ. ಆ ಕಲ್ಯಾಣಿ ಪಾಪ ಅವರು ತನ್ನ ಮೈಯನ್ನ ಚರ್ಮ ತಂದು ಚಕ್ಲಿ ಮಾಡ್ಕೊಂಡು ಬಸವಣ್ಣರಿಗೆ ತಗೊಂಡು ಹೋಗ್ಬೇಕು ಕೊಡೋದು. ಆ ಮಧುವರ್ಷ ನಂದು ಆಕ್ಚುಲಿ ಒಂದು ವಿಲನ್ ಕ್ಯಾರೆಕ್ಟರ್. ಅದನ್ನ ಕಿತ್ಕೊಂಡು ಏನ್ ಅವನಿಗೆ ಕೊಡೋದು ಕೋಡಿಗೆ ಅಂತ ಕಿತ್ಕೊಂಡು ನಾನು ಕಾಲಿಗೆ ಹಾಕೊಳ್ತೀನಿ. ನಾನು ಕಾಲಿಗೆ ಹಾಕಿದಾಗ ನನಗೆ ತಡ್ಕೊಳಕ್ಕಾಗಲ್ಲ, ಊರಿಗೆ ಬಂದು ಎಲ್ಲ ಮಾಡಿ ಕೊನೆಗೆ ಬೀಳ್ತೀನಿ. ಆ ಚಪ್ಪಲಿ ತೆಗೋ ತನಕ ನನಗೆ ಜ್ಞಾನ ಬರಲ್ಲ. ಆ ತರದ ಕ್ಯಾರೆಕ್ಟರ್ ಮಧುವರ್ಷನ್ ಕ್ಯಾರೆಕ್ಟರ್. ಕೊನೆಗೆ ನನ್ನ ಮಗಳನ್ನ ಹರಳಯ್ಯನ ಮಗಳಿಗೆ, ಮಧುವರ್ಷನ್ ಮಗಳನ್ನೇ ಹರಳಯ್ಯನಿಗೆ ಕೊಟ್ಟು ಆವಾಗಲೇ ಅದು ಜಾತಿ ಇದನ್ನ ಮಾಡಿ ಬಿಜ್ಜಳ ಆಸ್ಥಾನಕ್ಕೆ ಹೋಗಿ ದೊಡ್ಡ ಗಲಾಟೆ ಆಗಿ ಬಸವಣ್ಣ ಇದನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬರೋದು. ಆ ಕ್ಯಾರೆಕ್ಟರ್ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ನಾನು. ಅದು ನನಗೆ ಇಷ್ಟವಾದ ಕ್ಯಾರೆಕ್ಟರ್ ಮಧುವರ್ಷನ್ ಕ್ಯಾರೆಕ್ಟರ್. ಸೊ ಅದು ಜಯಶ್ರೀ ಮೇಡಮ್ ಅವರು ಅವಾಗ ಅವರು ನನ್ನ ಕಾಲಿಗೆ ಚಪ್ಪಲಿ ತೋರಿಸೋದಲ್ಲ, ಅದಾದ ನಂತರ ಅವ್ರಿಗೆ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ. ಅಂತ ದೊಡ್ಡ ಕಲಾವಿದರು ಅವರು. ಆಮೇಲೆ ಬಟ್ಟಿ ಮಹದೇವಪ್ಪ ಅವರು, ಎಸ್ ಟಿ ಅರಸವರು, ಅವ್ರ ಜೊತೆ ನಾನು ಆಕ್ಟ್ ಮಾಡೋದು ಅನ್ನೋದೇ ನನಗೆ ಖುಷಿ. ಸರ್, ತಾವು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ, ಧಾರಾವಾಹಿ, ಸಿನಿಮಾ ಎಲ್ಲ ಮುಗಿಸಿ ಇಂದಿಗೂ ತಮ್ಮ ನಾಟಕ ರಚನೆಯ ಹವ್ಯಾಸ ಮುಂದುವರಿಸಿದ್ದೀರಿ. ತಾವು ಇದನ್ನೆಲ್ಲ ಹೇಗ್ ಮಾಡಕ್ ಸಾಧ್ಯ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು 1993ರಲ್ಲಿ ಹಿಂಗೆ ನಾಟಕ ರಿಹರ್ಸಲ್ ಮಾಡೋಕೆ BL ಕಲಾಕ್ಷೇತ್ರದಿಂದ ಕೂತಿದ್ದಾಗ ನನ್ನ ಸ್ನೇಹಿತ ಬಾಲಕ್ಷ ಬಾಣದ ಬಂದು ಹೇಳೋದು, ಯಾರಾದ್ರೂ ನೀವೇ ಯಾವ್ದಾದ್ರು ಒಂದು ನಾಟಕ ಬರೋದು ಯಾಕೆ ಮಾಡಬಾರ್ದು, ಬರೀ ಪ್ರಿಂಟೆಡ್ ಬೇಕಾ ನಿಮ್ಗೆ, ನೀವ್ಯಾವ್ದು ಬರೆಯಕ್ಕಾಗಲ್ವ? ಅವಾಗ ನಂದು ಸ್ವಲ್ಪ ಚೂರು ಅಲ್ಲಿ ಹೌದಲ್ವಾ, ಯಾಕೆ ಟ್ರೈ ಮಾಡಬಾರ್ದು, ನಾವು ಒಂದ್ಸರಿ ಟ್ರೈ ಮಾಡೋಣ. ಸರಿ, ನನಗೆ ಅದು ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಒಂದು ಲೈನ್, ಯಾವುದೋ ಪ್ರಜಾವಾಣಿ ದೀಪಾವಳಿ ಸಂಸ್ಕರಣೆಲ್ಲ ಯಾವುದಲ್ಲ ಒಂದು ಲೈನ್ ಯಾವುದೋ ಒಂದು ಓದಿದ್ದೇನೆ. ಸೊ ಅದನ್ನ ಇಟ್ಕೊಂಡು ಅದನ್ನೇ ಬೇಸ್ ಮೇಲೆ ಒಂದು ಇದು ಏನಂದ್ರೆ, ಒಂದು ಹಳ್ಳಿ, ಮೌಢ್ಯ, ಮೂಢನಂಬಿಕೆ, ಅಸ್ಪೃಶ್ಯತೆ, ಅನಕ್ಷರತೆ, ದರ್ಪಗಳು, ಈ ತರದ ಪಾಯಿಂಟ್ ಗಳನ್ನ ಇಟ್ಕೊಂಡು ನಾವ್ ಯಾಕೆ ಒಂದು ನಾಟಕ ಮಾಡಬಾರ್ದು ಅಂತ ಹೇಳಿ ನಾನು ಅದನ್ನೇ ಇಟ್ಕೊಂಡು ಸ್ವಲ್ಪ ಕಷ್ಟಪಟ್ಟು ಹಗಲು ರಾತ್ರಿ ಸುಮಾರು ಒಂದು ತಿಂಗಳ ಕಾಲ ಕಷ್ಟಪಟ್ಟು ಬೆಳಗಿನೆಡೆಗೆ ಅಂತ ಒಂದು ನಾಟಕ ಬರೋದು. ಬೆಳಗಿನೆಡೆಗೆ ಅದು 1993 ಡಿಸೆಂಬರ್ 23ನೇ ತಾರೀಕು ನಮ್ಮ BL ಲಲಿತಾ ಕಲಾ ಸಂಘದ ಕಾಂಪಿಟೇಷನ್ಗೆ ಮಾಡಿದೆ. ನಾನೇ ರಚನೆ ಮಾಡಿ, ನಾನೇ ಡೈರೆಕ್ಟ್ ಮಾಡಿ, ನಾನೇ ಹೀರೋಗೆ ಆಕ್ಟ್ ಮಾಡಿದೆ. ನಾನೇ ಹೀರೋ, ಮೇನ್ ಕ್ಯಾರೆಕ್ಟರ್ ನಾನೇ. ಎಲ್ಲವೂ ಇತ್ತು ಅದರಲ್ಲಿ. ಅಸ್ಪೃಶ್ಯತೆ ಇತ್ತು, ಇದು ಶಿಕ್ಷಣದ ಬಗ್ಗೆ ಇತ್ತು, ಮೂಢನಂಬಿಕೆ ಇತ್ತು, ದರ್ಪ ಇತ್ತು, ಆಮೇಲೆ ದಲಿತರ ಮೇಲಿನ ದೌರ್ಜನ್ಯ ಇತ್ತು. ಈ ಎಲ್ಲವನ್ನೂ ಒಳಗೊಂಡು ಅದಕ್ಕೊಬ್ಬ ದಲಿತ ಹೀರೋ ಆಗಿ ನಿಂತು ಎದುರಾಳಿ ಆಗಿ ಫೇಸ್ ಮಾಡಿ ಕೊನೆಗೆ ಎಲ್ಲವನ್ನೂ ಗಳಿಸ್ತಾನೆ. ಅದು ಕೊನೆಗೆ ಅದೇ ಬೆಳಗ್ಗೆ ನಡೆಗೆ ಮಾರಲ್ ಅನ್ನ ಕೊಡುವಂತ ಒಂದು ನಾಟಕ ಮಾಡಿದೆ. ಡಿಸೆಂಬರ್ ನಲ್ಲಿ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಡ್ರಾಮಾ ಬಂತು, ಬೆಸ್ಟ್ ಡೈರೆಕ್ಷನ್ ಬಂತು, ಬೆಸ್ಟ್ ಮ್ಯೂಸಿಕ್ ಬಂತು, ಬೆಸ್ಟ್ ಲೈಟಿಂಗ್ ಬಂತು. ನಮ್ಮ ಫ್ರೆಂಡೇ ಪಾಪ ಅದ್ರ ಲೈಟಿಂಗ್ ಎಲ್ಲ ಮಾಡಿದ್ದು ನಮ್ಮ ಸುಕುಮಾರ್ ಅಂತ ನನ್ನ ಗೆಳೆಯ BL ಅವ್ರು, ಅವರೇ ಲೈಟಿಂಗ್ ಮಾಡಿದ್ದು, ಮ್ಯೂಸಿಕ್ ಮಾಡಿದ್ದು ನಮ್ಮ BL ಅವರೇನೆ. ಸೊ ನಾನು ಅದರಲ್ಲಿ ನಾನೇ ಬೆಸ್ಟ್ ಆಕ್ಟ್ರು, ನಾನೇ ಬೆಸ್ಟ್ ಡೈರೆಕ್ಟ್ರು, ನಾನೇ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್. ನಾವು ಅದರಲ್ಲಿ ಟೋಟಲ್ 13 ಅವಾರ್ಡನ್ನು 1993ರಲ್ಲಿ ತಗೊಂಡು ಕಾಂಪಿಟೇಷನ್. ಅದಾದ ನಂತರ ಈ ಬೆಳಗ್ಗೆ ನಡೆಗೆ ಸುಮಾರು ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬೆಸ್ಟ್ ಆಕ್ಟ್ರು, ಬೆಸ್ಟ್ ಡೈರೆಕ್ಟ್ರು ತಗೊಂಡ. ಅದಾದ ನಂತರ ನಾವು ಆಮೇಲೆ ಒಂದು 8 ವರ್ಷ ಆಯ್ತು, ಅದು ನಿಂತೋಯ್ತು. ನಿಂತೋದ್ಮೇಲೆ ನಾನು 2007ರಲ್ಲಿ ರಿಟೈರ್ಡ್ ಆದೆ. ಆಮೇಲೆ ಅದು ಹಂಗೆ ನಿಂತೋಯ್ತು. ಅದಾದ ನಂತರ ನಾವು ಮತ್ತೆ ನನ್ನ ನಾಟಕ ಬರೆಯೋ ಉತ್ಸಾಹ ಕಡಿಮೆ ಆಗಲಿಲ್ಲ. ಬೇರೆ ಯಾವ್ದಾದ್ರು ಬರೀಬೇಕು ಅಂತ ಹೇಳಿಬಿಟ್ಟು ನಾನು 2 ವರ್ಷದ ಹಿಂದೆ ಒಂದು ಕಾಮಿಡಿ ನಾಟಕ, ಅದು ಯಾವುದೋ ಒಂದು ಕಾಮಿಡಿ ಒಂದು ಲೈನ್ ಯಾರೋ ನನ್ನ ಸ್ನೇಹಿತರಿಗಿತ್ತು, ಆ ಸಬ್ಜೆಕ್ಟ್ ಮೇಲೆ ಆ ನಾಟಕನ ಡ್ರಾಮಟೈಸ್ ಮಾಡಿ ನಾನು 2 ನಾರದ ವಿನೋದ ಅಂತ ಒಂದು ಕಾಮಿಡಿ ನಾಟಕ ಬರುತ್ತೆ. ನಾರದ ವಿನೋದ ಅಂತ ಅಂದ್ರೆ ದೇವಲೋಕದಿಂದ ನಾರದ
ಭೂಲೋಕಕ್ಕೆ ಬಂದು ಕಷ್ಟ ಅನುಭವಿಸಿ ಮತ್ತೆ ಪಶ್ಚಾತ್ತಾಪ ಮಟ್ಟು ದೇವಲೋಕಕ್ಕೆ ವಾಪಸ್ ಹೋಗುವ ಸಬ್ಜೆಕ್ಟ್. ಈ ಮಧ್ಯದಲ್ಲಿ ಎಲ್ಲಾ ಇದನ್ನು ಆ ನಾರದನಿಗೆ ಕೊಡಬಾರದ ಹಿಂಸೆ ಭೂಲೋಕದಲ್ಲಿ ಯಾವ್ಯಾವ ರೀತಿ ಕೊಟ್ರು, ಯಾವ್ಯಾವ ರೀತಿ ಅನುಭವಿಸ್ದ, ಈಗಿನ ಪ್ರೆಸೆಂಟ್ ನಾವೇನೇ ಅಂತ ಕರಿತಾ ಇದೀವಿ, ಬರಬಾರದ ಕಷ್ಟಗಳೆಲ್ಲ ಬಂದು ಅವನು ಮತ್ತೆ ಭೂಲೋಕ ಸವಾಸ ಬೇಡ, ನನ್ನ ದೇವಲೋಕಕ್ಕೆ ಕರ್ಕೋ ದೇವ ಅಂತ ಹೇಳಿ ಮತ್ತೆ ವೈಕುಂಠಕ್ಕೆ ವಾಪಸ್ ಹೋಗ್ತಾರೆ. ಅದು ಆಕ್ಚುಲ್ ಆಗಿ ಎಲ್ಲೂ ಯಾವುದಕ್ಕೂ ನಾವು ಅಸಂಬದ್ಧವಾಗಿ ಎಲ್ಲೂ ಹೇಳಿಲ್ಲ. ಏನು ಯಾವ್ದಾದ್ರು ನಾರದನನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ಆ ತರದ್ದೆಲ್ಲ ಎಲ್ಲೂ ಅವಹೇಳನ ಆ ತರದ್ದೆಲ್ಲ ಏನೂ ಆಗಿಲ್ಲ. ಬಟ್ ಅದು ಟೋಟಲಿ ಫುಲ್ ಅಂತ ಕಾಮಿಡಿ ಪ್ಲೇ. ಅದನ್ನ ನಾವೇನ್ ಮಾಡಿದ್ವಿ, ಬರ್ದಾದ ನಂತರ ನನ್ನ ಮನಸ್ಸಿಗೆ ಹೊಳೆದಿದ್ದು, ನಾನು BL ರಿಟೈರ್ ಆಗಿದ್ದೆ. ನಾನು BL ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ಪಾಯಿಂಟ್ ಅನ್ನು ಹೇಳಿದೆ. ನಾನು ಈ ತರ ಒಂದು ಕಾಮಿಡಿ ಪ್ಲೇ ಇದೆ, ನಾವು ಯಾಕೆ ಮಾಡಬಾರ್ದು, ಮಾಡಿ ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ವಿ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋದನ್ನ ಯಾರಿಗೂ ಕರೀಲಿಲ್ಲ. ರಿಟೈರ್ ಆಗಿರೋ ಎಂಪ್ಲಾಯೀಸ್, ರಿಟೈರ್ ಆಗಿರೋ ಕಲಾವಿದರು ನಾನು ಆಯ್ಕೆ ಮಾಡಿದೆ. ಎಲ್ಲರೂ ಸೇರಿ ಹಳೆ ಕಲಾವಿದರುಗಳನ್ನೆಲ್ಲ ಸೇರಿಸಿ ರಿಟೈರ್ ಆಗಿರೋರು ಎಲ್ಲ 75+ ಅವರು. ನಮ್ಮ ಶ್ರೀರಾಮರು 90 ವರ್ಷ, ನನಗೂ 76 ವರ್ಷ, ಎಲ್ಲ 76 ಮೇಲೆ 90 ಆರ್ಟಿಸ್ಟ್ಗಳನ್ನ ಇಟ್ಟು ಕಳೆದ ವರ್ಷ ಆ ನಾಟಕನ BL ಲಲಿತಾ ಕಲಾ ಸಂಘದಲ್ಲಿ BL ರಿಟೈರ್ಡ್ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಾಟಕ ಪ್ರೆಸೆಂಟ್ ಮಾಡಿದ್ವಿ. ನಾಟಕ ಅದ್ಭುತವಾಗಿ ಬಂದು ಜನ ಚಪ್ಪಾಳೆ ಕರತಾಡನ ಮೂಗಿಲಿ ಮುಟ್ಟಿತ್ತು. ಅಷ್ಟು ಚೆನ್ನಾಗಿ ನಾಟಕ ಬಂತು. ನನ್ನ ರಂಗಭೂಮಿಯ ಸೇವೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ನನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ಸನ್ಮಾನ ಪತ್ರಗಳನ್ನ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ BLನ ಕನ್ನಡ ಸಾಹಿತ್ಯ ಕೂಟ, ನಮ್ಮ ಮಾತೃ ಸಂಸ್ಥೆ ಅದು, ಅವರು ಪ್ರತಿ ವರ್ಷ ನಮ್ಮ RMB ಆರಾಧ್ಯ ದತ್ತಿ ಕಲಾಜೀವಿ ಪ್ರಶಸ್ತಿ ಅಂತ ಹಿರಿಯ ನಟರಿಗೆ ಕೊಡ್ತಾರೆ. ಅದನ್ನ 2006ರಲ್ಲಿ ನನಗೆ ಕಲಾಜೀವಿ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸ್ತಾರೆ. ಅದಾದ ನಂತರ 2017ರಲ್ಲಿ ನಮ್ಮ BL ಲಲಿತ ಕಲಾ ಸಂಘ ನನ್ನನ್ನ ರಂಗ ಗೌರವ ನೀಡಿ ಸನ್ಮಾನ ಮಾಡಿದ್ರು. ಇದಾದ ನಂತರ 2014ರಲ್ಲಿ ನಮ್ಮ ಬೆಂಗಳೂರು BBMP ಅವರು ಕೊಡ್ತಕ್ಕಂಥ ಕೆಂಪೇಗೌಡ ಪ್ರಶಸ್ತಿ ನನಗೆ 2014ರಲ್ಲಿ ಲಭಿಸ್ತು. ಅದಾದ ನಂತರ 2019ರಲ್ಲಿ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಅದು ನನಗೆ 2019ರಲ್ಲಿ ಲಭಿಸ್ತು. ಇದೆಲ್ಲದಕ್ಕೂ ಕಾರಣ ನಮ್ಮ ಮುಖ್ಯ ಕನ್ನಡ ಸಾಹಿತ್ಯ ಕೂಟ. ಸಾಹಿತ್ಯ ಕೂಟ BL ಲಲಿತಾ ಕಲಾ ಸಂಘ ನನಗೆ ಉತ್ತೇಜನ ಕೊಡದೆ, ನನ್ನನ್ನು ಆಕ್ಟರ್ ಮಾಡದೆ ಹೋಗಿದ್ದಿದ್ರೆ ಇವೆಲ್ಲ ನನಗೆ ಸಿಗ್ತಾ ಇರಲಿಲ್ಲ. ಆದ್ರಿಂದ ಇವತ್ತಿಗೆ ನಾನು ಕನ್ನಡ ಸಾಹಿತ್ಯ ಕೂಟಕ್ಕಾಗ್ಲಿ, BL ಲಲಿತಾ ಕಲಾ ಸಂಘಕ್ಕಾಗ್ಲಿ, BL ಮ್ಯಾನೇಜ್ಮೆಂಟ್ಗಾಗ್ಲಿ ನಾನು ಕೃತಜ್ಞನಾಗಿರ್ತೀನಿ. ನಾನು ಈಗ ಸುಮಾರು 3 ಬಾರಿ ಕೆನಡಾಗೆ ಹೋಗಿದ್ದೀನಿ. ಕೆನಡಾ, ದುಬೈ, ಆ ಪ್ರವಾಸ, ಪ್ಯಾರಿಸು, ಲಂಡನ್ನು ಎಲ್ಲ ಕಡೆ ಸುತ್ತಾಕಿ ಬಂದಿದ್ದೀನಿ. ಜರ್ಮನಿನಲ್ಲಿ 3 ಸಾರಿ ಹೋಗಿದ್ದೀನಿ. ಅಲ್ಲಿ ಜರ್ಮನಿನಲ್ಲಿ ಫ್ರಾಂಕ್ಫರ್ಟ್ ಅಲ್ಲಿ ನಮ್ಮ ಕನ್ನಡಿಗರು ಬಹಳ ಜನ ಇದ್ದಾರೆ, ಬಹಳ ಜನ ಪರಿಚಯ ನನಗಾಗಿದೆ. ಲಾಸ್ಟ್ ಟೈಮ್ ಹೋದಾಗ ಅಲ್ಲಿರೋರೆಲ್ಲ ನನ್ನ ಒತ್ತಾಯದ ಮೇರೆಗೆ ನನ್ನ ಯಾವ್ದಾದ್ರು ಒಂದು ಕನ್ನಡ ನಾಟಕನ ನಮಗೆ ಮಾಡಿಸಿಕೊಡಿ ಅಂತ ನಾನು ಕೇಳಿದ್ದು, ನಮ್ಮ ಚಿಕ್ಕ ಮಗನ ಮುಖಾಂತರ. ಅದಕ್ಕೆ ನಾನು ಅವ್ರಿಗೆ ಆಶ್ವಾಸನೆ ಕೂಡ ಕೊಟ್ಟಿದ್ದೆ. ಈಗ ನಾನು ಜುಲೈ 1ನೇ ತಾರೀಕು, ಈ ಬರೋ ಜುಲೈ 1ನೇ ತಾರೀಕು ನಾವು ಕುಟುಂಬ ಸಮೇತ ಜರ್ಮನಿ ಮತ್ತೆ ಕೆನಡಾಗೆ ಹೋಗ್ತಾ ಇದ್ದೀವಿ. ಜರ್ಮನಿನಲ್ಲಿ 1.5 ತಿಂಗಳು ಇರ್ತೀನಿ. ಆ ಸಮಯದಲ್ಲಿ ಅಲ್ಲಿನ ಫ್ರಾಂಕ್ಫರ್ಟ್ ಅಲ್ಲಿ ನಮ್ಮ ಕನ್ನಡಿಗರ ಕಲಾವಿದರುಗಳನ್ನ ಸೇರಿಸಿ ಒಂದು ನಾಟಕನ ಮಾಡಿಸ್ತೀನಿ. ನನಗೆ ನಾಟಕದಲ್ಲಾಗ್ಲಿ, ಸೀರಿಯಲ್ ಸಿನಿಮಾದಲ್ಲಾಗ್ಲಿ ಅಭಿನಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹೆಸರಾಂತ ನಿರ್ದೇಶಕರುಗಳಿದಾರಲ್ಲ, ಅವರಿಗೆ ನನ್ನ ಅನಂತಾನಂತ ಧನ್ಯವಾದಗಳನ್ನ ಹೇಳ್ಬೇಕಾದ್ದು ನನ್ನ ಅದೇ ಕರ್ತವ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸಾರ ಸುಖ, ಅದು ಬಹಳ ಮುಖ್ಯ. ನಾನು ಈ ಕಡೆ ರಂಗಭೂಮಿ ಕಲಾವಿದ ಆಗಿರ್ಬೋದು, ಧಾರಾವಾಹಿ ಕಲಾವಿದ ಆಗಿರ್ಬೋದು, ಸಿನಿಮಾ ಕಲಾವಿದ ಆಗಿರ್ಬೋದು. ಆದರೆ ನಾನು ದುಡಿದು ಸಂಪಾದನೆ ಮಾಡಿ ನನಗೆ ಇವತ್ತು ಈ ರೀತಿ ಇರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ BL ಮ್ಯಾನೇಜ್ಮೆಂಟ್. ನಮ್ಗೆ ಅನ್ನ ಕೊಟ್ಟ ಕಂಪನಿ
BEL. ಈಗ ನನಗೆ ನನ್ನ ಧರ್ಮಪತ್ನಿ BN ಸರಸ್ವತಿ ಆಗ್ಬೋದು, ಅಥವಾ ನನಗೆ 3 ಜನ ಮಕ್ಕಳು. ಮೊದಲನೇವಳು ಮಗಳು ಲೀಲಾವತಿ ಅಂತ, ಅವಳಿಗೆ ಒಬ್ಬನೇ ಮಗ, ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅವರು ಪ್ರತಿ ನಾಟಕಕ್ಕೂ ಬಂದು ನನಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇನ್ನು ನನ್ನ ದೊಡ್ಡ ಮಗ ಸುರೇಶ್ ಅಂತ, ಅವನು ಬಾಲನಟ ಆಗಿದ್ದವನು. ಅವನು ಇವತ್ತಿನ ದಿವಸ ಕೆನಡಾದಲ್ಲಿದ್ದಾನೆ. ಅವನಿಗೂ ಮದುವೆ ಆಗಿ ಅವನಿಗೆ 2 ಗಂಡು ಮಕ್ಕಳಿದ್ದಾರೆ. ಅವನು ಕಲಾವಿದ ಆಗಿದ್ದವನು. 3ನೇವನು ಅವಿನಾಶ್ ಅಂತ, ಜರ್ಮನಿನಲ್ಲಿದ್ದಾನೆ. ಅವನಿಗೂ ಮದುವೆಯಾಗಿ 2 ಹೆಣ್ಮಕ್ಳಿದ್ದಾರೆ. ಆ ಮಕ್ಕಳಲ್ಲಿ ದೊಡ್ಡ ಮಗಳು ಒಳ್ಳೆ ಭರತನಾಟ್ಯ ಕಲಾವಿದೆ, ಸಂಗೀತಗಾರ್ತಿ. ಅವಳಿಗೂ ಕಲೆ ರೂಢಿಸ್ಕೊಂಡು ಬಂದಿದೆ. ಈ 3 ಜನ ಮಕ್ಕಳು ಮತ್ತೆ 5 ಜನ ಮೊಮ್ಮಕ್ಕಳು, 2, 4, 1, 5 ಜನ ಮೊಮ್ಮಕ್ಕಳು, ನನ್ನ ಹೆಂಡತಿ, ನಾನು ಇವತ್ತಿನ ದಿವಸ ಎಲ್ಲರೂ ಆನಂದವಾಗಿ ಸುಖ ಸಂತೋಷವಾಗಿ ಇದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನಾನು ಒಬ್ಬ ಕಲಾವಿದ ಆದೆ ಅನ್ನೋದಕ್ಕೆ ಕಾರಣನೇ ನಮ್ಮ ಕನ್ನಡ ಸಾಹಿತ್ಯ ಕೂಟ, BL ಲಲಿತ ಕಲಾ ಸಂಘ ಮತ್ತು BL ಮ್ಯಾನೇಜ್ಮೆಂಟ್. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ.